ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ ಸರ್ಸ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚರ್ಚೆಯ ವಿಷಯ ಮತ್ತೆ ಅದೇ ನಮ್ಮ ವಾಕ್ಯಗಳನ್ನು ಕನ್ನಡ ವಾಕ್ಯಗಳನ್ನ ರಚನೆ ಮಾಡಿಕೊಂಡು ಆ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ಹೋಗಬೇಕಾದಾಗ ಆ ಕನ್ನಡ ವಾಕ್ಯದಲ್ಲಿ ಮುಖ್ಯವಾಗಿ ನಾವು ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಗುರುತು ಮಾಡೋದು ಅದೇ ಇವತ್ತಿನ ಚರ್ಚೆ. ನನಗೆ ಇವತ್ತು ಒಂದು ವಿಶೇಷವಾದ ದಿನ ಅನಿಸುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಒಂದು ವಿಡಿಯೋ ಇಂಗ್ಲಿಷ್ ಕಲಿಯಲು ಮೊದಲ ಹೆಜ್ಜೆ ಅನ್ನೋದನ್ನು ಬಿಡುಗಡೆ ಮಾಡಿದ್ದೀವಿ. ಬಹಳಷ್ಟು ಜನ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳಷ್ಟು ಜನಗಳು ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಈ ವಿಡಿಯೋ ವೀಕ್ಷಿಸುವುದಕ್ಕಿಂತ ಮುಂಚೆ ಅಥವಾ ವೀಕ್ಷಿಸಿದ ನಂತರ ಖಂಡಿತವಾಗಿ ನೀವು ಮೊದಲೇ ವಿಡಿಯೋ ನೋಡಲೇಬೇಕು. ಯಾಕಂದ್ರೆ ಅದು ಮೊದಲೇ ಹೆಜ್ಜೆ ಆಗಿರೋದ್ರಿಂದ ಅದನ್ನು ನೋಡಿಕೊಂಡು ಅದರಲ್ಲಿರುವಂಥ ವಿಷಯಗಳನ್ನ ನೀವು ಮನದಟ್ಟು ಮಾಡಿಕೊಂಡ ಮೇಲೆ ಈ ವಿಡಿಯೋದಲ್ಲಿರುವ ವಿಷಯಗಳು ಖಂಡಿತವಾಗಿ ತಮಗೆ ಮನದಟ್ಟು ಆಗ್ತವೆ, ಮನವರಿಕೆ ಆಗ್ತವೆ ಮತ್ತು ಅದು ಉಪಯುಕ್ತ ಅನಿಸುತ್ತೆ. ಆದ್ರಿಂದ ದಯವಿಟ್ಟು ಈ ವಿಡಿಯೋಕ್ಕಿಂತ ಮುಂಚೆ ಮೊದಲ ಹೆಜ್ಜೆ ಅನ್ನೋ ಒಂದು ವಿಡಿಯೋನ ವೀಕ್ಷಿಸಿ. ಈ ವಿಡಿಯೋನ ವೀಕ್ಷಿಸಿ ಎರಡಕ್ಕೂ ಒಂದು ಸಂಬಂಧ ಇರೋದ್ರಿಂದ ಆ ಸಂಬಂಧ ಈ ಎರಡನೇ ವಿಡಿಯೋದಲ್ಲಿ ನಿಮಗೆ ಒಂದು ಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಪ್ರಯತ್ನ, ನಮ್ಮ ಈ ಚಾನೆಲ್ ಅದನ್ನ ಘನ ಉದ್ದೇಶ ಏನಂದ್ರೆ ಕರ್ನಾಟಕದಲ್ಲಿ ಮಾತೃಭಾಷೆ ಕನ್ನಡ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡದ ಮೂಲಕವೇ ಸೂಕ್ತವಾದ, ಸರಿಯಾದ ಮತ್ತು ತ್ವರಿತಗತಿಯಾದಂತಹ ರೀತಿಯಲ್ಲಿ ಇಂಗ್ಲಿಷ್ ಅನ್ನು ಕಲಿಸಬೇಕು ಅನ್ನೋ ಒಂದು ಪ್ರಯತ್ನ. ಆದ್ರಿಂದ ಈ ವಿಷಯ ನಾನು ಮುಂದುವರಿಸ್ತಾ ಹೇಳೋದಂದ್ರೆ, ಯಾವುದೇ ಒಂದು ಇಂಗ್ಲಿಷ್ ವಾಕ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಏನನ್ನ ಬರಿಬೇಕಾಗಿದೆಯೋ ಅಥವಾ ಏನನ್ನ ಹೇಳ್ಬೇಕಾಗಿದೆಯೋ ಅನ್ನೋದು ನಮ್ಮ ಕನ್ನಡ ವಾಕ್ಯದಲ್ಲಿ ನಿಖರವಾಗಿ ಗೊತ್ತಿರಬೇಕು, ಸ್ಪಷ್ಟವಾಗಿ ಅರ್ಥ ಆಗಿರಬೇಕು. ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಈ ಮಾತೃಭಾಷೆಯಲ್ಲಿ ಸಹಜವಾದಂತಹ ಒಂದು ಭಾವನೆಯ ವ್ಯಕ್ತ ಮಾಡುವಂತಹ ಒಂದು ಪ್ರತಿಕ್ರಿಯೆ, ವ್ಯಕ್ತ ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿರುತ್ತೆ ಸಹಜವಾಗಿ. ಮತ್ತು ಆ ಕನ್ನಡ ವಾಕ್ಯದಲ್ಲಿ ನಾವು ಹೇಳಲಿಕ್ಕೆ ಬಯಸುವಂತ ಭಾವನೆಗಳಾಗ್ಲಿ, ವಿಚಾರಗಳಾಗ್ಲಿ ಅಥವಾ ಆಲೋಚನೆಗಳಾಗ್ಲಿ ಸಹಜವಾಗಿ ವ್ಯಕ್ತ ಆಗ್ತವೆ. ಮತ್ತು ಎಷ್ಟೊಂದು ಸಹಜವಾಗಿರ್ತಾವೆ ಅಂದ್ರೆ ನಾನು ಹೇಳಲೇಬೇಕಾದಂತ ಕ್ರಿಯೆಯ ಸಮಯಕ್ಕನುಗುಣವಾಗಿ ಆ ವಾಕ್ಯಗಳು ವ್ಯಕ್ತ ಆಗ್ತವೆ ಮತ್ತು ನನ್ನ ಉದ್ದೇಶ, ನನ್ನ ವಿಚಾರ, ನನ್ನ ಭಾವನೆಗಳಿಗೆ ಅನುಗುಣವಾಗಿ ಆ ಕನ್ನಡ ವಾಕ್ಯಗಳ ರಚನೆ ಆಗ್ತಿರ್ತಾವೆ. ಈ ಕನ್ನಡ ವಾಕ್ಯಗಳ ರಚನೆ ಪ್ರಾರಂಭದಲ್ಲಿ ಮನಸ್ಸಿನಲ್ಲಾದ್ರೂ ಆಗ್ಬೋದು ಅಥವಾ ಬರೆಯುವಾಗ ಬರಹ ರೂಪದಲ್ಲಾದ್ರೂ ಆಗ್ಬೋದು. ಯಾವುದೇ ರೀತಿ ಆದ್ರೂ ಇದು ಒಂದು ಪ್ರಕ್ರಿಯೆಯನ್ನು ನಾವು ಕೈಗೊಳ್ಳಲೇಬೇಕು. ಏನನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತೀನೋ ಅದು ಸ್ಪಷ್ಟವಾಗಿ ಕನ್ನಡದಲ್ಲಿ ಹೋಗ್ಬೇಕು. ನಂತರ ಎರಡನೇ ವಿಷಯ ನಾವು ಗಮನಿಸಬೇಕಾಗಿದ್ದಂದ್ರೆ, ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಂಗ್ಲಿಷ್ ವಾಕ್ಯ ರಚನೆಗಳ ಸೂತ್ರ ಫಿಕ್ಸ್ ಇದೆ. ಅದಕ್ಕೆ ಇಂಗ್ಲಿಷ್ ನಾವು ಫಿಕ್ಸ್ಡ್ ಲ್ಯಾಂಗ್ವೇಜ್ ಅಂತೀವಿ. ನಾವು ಅಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಬರಬೇಕು, ಪಕ್ಕದಲ್ಲಿ ವರ್ಬ್ ಇರಬೇಕು, ಆನಂತರ ಆಬ್ಜೆಕ್ಟ್. ಈ ರೀತಿ ಫಿಕ್ಸ್ ಇರೋದ್ರಿಂದ ಜಗತ್ತಿನಾದ್ಯಂತ ಅತ್ಯಂತ ಸರಳವಾದ ಭಾಷೆ ಅಂದ್ರೆ ಇಂಗ್ಲಿಷ್. ಆದ್ರೆ ನಮಗೆ ಕರ್ನಾಟಕದಲ್ಲಿ ಕೆಲವೊಂದು ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಇಂಗ್ಲಿಷ್ ಅನ್ನೋದು ಒಂದು ಕಬ್ಬಿಣದ ಕಡಲೆ ಆಗಿದೆ. ಬಹಳಷ್ಟು ಕಷ್ಟ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಒಂದು 20 ವರ್ಷಗಳ ಇಂಗ್ಲಿಷ್ ಕಲಿಸುವಂತ ಒಂದು ಪ್ರಯತ್ನದಲ್ಲಿ ನನ್ನ ಅರಿವಿಗೆ ಬಂದಂತ ಒಂದು ಮುಖ್ಯವಾದ ಉದ್ದೇಶ ಅಂದ್ರೆ, ನಾವು ಏನನ್ನ ಹೇಳ್ಬೇಕು ಅನ್ನೋದು ಕನ್ನಡದಲ್ಲಿ ಸ್ಪಷ್ಟವಾಗಿ ಇರದೇ ಇರೋದ್ರಿಂದ, ಸ್ಪಷ್ಟತೆ ನಮ್ಮ ಕನ್ನಡ ವಾಕ್ಯದಲ್ಲಿ ಇರದೇ ಇದ್ರಿಂದ ನಮ್ಗೆ ಇಂಗ್ಲಿಷ್ ನಲ್ಲಿ ಏನ್ ಬರಿಬೇಕು ಅಥವಾ ಬರ್ದಿದ್ದೆ ಸರಿ ಅಥವಾ ವಾಕ್ಯ ರಚನೆ ನಾವು ಬರ್ದಿದ್ದೆ ಸರಿ ಅನ್ನೋ ಭಾವನೆಯಿಂದ ಅದು ತಪ್ಪಾದಾಗ ನಮಗೊಂದು ಸ್ವಲ್ಪ ಕೀಳಿರಿಮೆ ಅಥವಾ ಭಯ ಅಥವಾ ಅಂಜಿಕೆ ಪ್ರಾರಂಭ ಆಗೋದ್ರಿಂದ ಇಂಗ್ಲಿಷ್ ನಮಗೆ ದಿನದಿನಕ್ಕೆ ದೂರ ಆಗುತ್ತೆ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಏನನ್ನ ಹೇಳ್ಬೇಕು ಅನ್ನೋದು ಕನ್ನಡದಲ್ಲಿ ಸ್ಪಷ್ಟವಾಗಿರಬೇಕು ಮತ್ತು ಈ ಕನ್ನಡ ವಾಕ್ಯದಲ್ಲಿ ಮೊದಲಿಗೆ ವರ್ಬ್ ಯಾವುದು, ನಂತರ ಸಬ್ಜೆಕ್ಟ್ ಯಾವುದು, ನಂತರ ಆಬ್ಜೆಕ್ಟ್ ಯಾವುದು, ಇದು ಗೊತ್ತು ಮಾಡ್ಕೋಬೇಕು. ನಾನು ಈಗಾಗಲೇ 1ನೇ ವಿಡಿಯೋದಲ್ಲಿ ಅಂದ್ರೆ ಇಂಗ್ಲಿಷ್ ಕಲಿಯಲು ಮೊದಲ ಹೆಜ್ಜೆ ಅನ್ನೋ ವಿಡಿಯೋದಲ್ಲಿ ನಮ್ಮ ಕನ್ನಡ ವಾಕ್ಯದಲ್ಲಿ ಮೇನ್ ವರ್ಬ್ ಬಂದಾಗ ನಾವು ಹೆಂಗ್ ಗುರುತಿಸಬೇಕು ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತ ಶಬ್ದ ಬಂದಾಗ ಹೆಂಗ್ ಗುರುತಿಸಬೇಕು ಮತ್ತು ಆ ಕ್ರಿಯೆ ಮಾಡೋರು ಬಂದಾಗ ಸಬ್ಜೆಕ್ಟ್ ಅನ್ನ ಹೆಂಗ್ ಕಂಡುಹಿಡಿಯಬೇಕು, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಅಂತ ಯಾಕೆ ತಗೊಳ್ಬೇಕು ಅನ್ನೋದನ್ನು ವಿವರವಾಗಿ ನಾನು ಮೊದಲ ಹೆಜ್ಜೆ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಿರೋದ್ರಿಂದ ದಯವಿಟ್ಟು ಅದನ್ನ ಗಮನಿಸಿ. ಈಗ ನಾನು ಮುಂದುವರಿದ ಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಆ ವಿಡಿಯೋದಲ್ಲಿನ ಕೊನೆಯ ವಾಕ್ಯವನ್ನ ಬರೆದಿದ್ದೆ. ಆ ವಿಡಿಯೋದಲ್ಲಿನ ಕೊನೆಯ ವಾಕ್ಯ ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂತಿತ್ತು. ಅದನ್ನ ನಾ ಈಗ ಈ ಎರಡನೇ ವಿಡಿಯೋದಲ್ಲಿ ಮುಂದುವರಿಸ್ತೀನಿ. ನೋಡಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ನಾನು ಹಿಂಗೆ ಹೇಳ್ಬೇಕಾಗಿದೆ. ಇದು ಸಹಜವಾಗಿ ನೀವು ಈಗ ಬೇಗನೆ ಇದನ್ನ ಇಂಗ್ಲಿಷ್ ನಲ್ಲಿ ಮಾಡಬಹುದು. ಆದ್ರೆ ನನ್ನ ಉದ್ದೇಶ ಈ ಸರಳವಾದ ವಾಕ್ಯಗಳನ್ನ ನಾವು ಚರ್ಚೆ ಮಾಡ್ತಾ ಕ್ಲಿಷ್ಟವಾದಂತ ವಾಕ್ಯಗಳ ಕಡೆ ಹೋಗಬೇಕಾಗಿದೆ.
ಆ ಕ್ಲಿಷ್ಟತೆ ಈ ಸರಳವಾದ ವಾಕ್ಯ ನಮ್ಗೆ ಅರ್ಥ ಆಗ್ತಾ ಆಗ್ತಾ ಆ ಕ್ಲಿಷ್ಟವಾದ ವಾಕ್ಯ ಕೂಡ ಕೊನೆಗೆ ನನಗೆ ಅರ್ಥ ಮಾಡಿಸ್ಲಿಕ್ಕೆ ಮತ್ತು ನಮಗೆ ಮನವರಿಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ನಾನು ಈ ಸರಳವಾದಂತಹ ವಾಕ್ಯವನ್ನು ಮೊದಲು ಚರ್ಚೆಗೆ ತಗೊಳ್ತಾ ಇದ್ದೇನೆ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಬರೋಕ್ಕಿಂತ ಮುಂಚೆ ಯಾವುದೇ ಕನ್ನಡ ವಾಕ್ಯ ಮೊದಲು ಇಂಗ್ಲಿಷ್ ಮುಂಚೆ ಅದರಲ್ಲಿ ವರ್ಬ್ ಯಾವುದು ಕಂಡು ಹಿಡ್ಕೋಬೇಕು. ನಾವು ಇದು ಮೊಟ್ಟ ಮೊದಲು ಮಾಡುವಂತ ಕೆಲಸ ವರ್ಬ್ ಅನ್ನ ಕಂಡುಹಿಡಿಯೋದು. ಆದ್ರಿಂದ ನಿಮ್ಗೆ ಅನಿಸ್ಬೋದು ಇದರಲ್ಲಿ ವರ್ಬ್ ಯಾವುದಿದೆ. ಓಕೆ, ನಿಮ್ಗೆ ಅನಿಸ್ಬೋದು ಇದ್ದೇನೆ, ಇದು ವರ್ಬ್ ಅನಿಸ್ಬೋದು. ಇದು ವರ್ಬ್ ಅನಿಸಿದ ನಂತರ ಇದು ಕ್ರಿಯೆ ಹೇಳ್ತಾ ಇದೆಯೋ ಕೇಳಬೇಕು. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಏನು ಮಾಡ್ತಾ ಇದ್ದೇನೆ? ಕ್ರಿಯೆ ಇಲ್ಲ. ಏನು ಮಾಡಿದ್ದೇನೆ? ಕ್ರಿಯೆ ಇಲ್ಲ. ನಾನು ಇದ್ದೇನೆ ಕೇವಲ ಇರುವಿಕೆ ಇದೆ. ಅದಕ್ಕೆ ನಾವು ಕ್ರಿಯೆ ಸೂಚಿಸಲಾರದಂತ ಕೇವಲ ಇರುವಿಕೆಯನ್ನು ಹೇಳುವಂತ ಇಂತಹ ಒಂದು ವರ್ಬಿಗೆ ನಾನು ಹೆಲ್ಪಿಂಗ್ ವರ್ಬ್ ಅಂತೀನಿ. ತಾವು ಕೂಡ ಇದನ್ನು ಗಮನಿಸಬೇಕು. ಈ ರೀತಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಕ್ರಿಯೆ ಇರೋದಿಲ್ಲ, ಕ್ರಿಯೆ ಇದೆ, ಅದಕ್ಕೆ ನಾವು ಮೇನ್ ವರ್ಬ್ ಅಂತೀವಿ. ಅದಕ್ಕೆ ನಾನು ಇವತ್ತು ಚರ್ಚೆಗೆ ತಗೊಂಡಂತಹ ಒಂದು ಶಬ್ದ ಇಲ್ಲಿ ಕ್ರಿಯೆಯನ್ನ ಹೇಳದೇ ಇರುವಂತ ಅಥವಾ ಸ್ಥಿತಿಯನ್ನ ಹೇಳುವಂತ ಇರುವಿಕೆಯನ್ನು ಹೇಳುವಂತಹ ವಾಕ್ಯಗಳನ್ನ ಮಾತ್ರ ತಗೊಳ್ತಾ ಇದ್ದೇನೆ. ಅದಕ್ಕೆ ಇದ್ದೇನೆ ಹೆಲ್ಪಿಂಗ್ ವರ್ಬ್. ಅದೇ ನಾವು ಈ ವಾಕ್ಯವನ್ನ ಈ ರೀತಿನೂ ಬರಬಹುದು. ಒಬ್ಬ ಶಿಕ್ಷಕ ಇದ್ದೇನೆ ನಾನು ಕನ್ನಡದಲ್ಲಿ ಅಂತೀವಿ, ಸಹಜವಾಗಿ ಅಂತೀವಿ. ಅವಾಗ ನಮಗೆ ಇಲ್ಲಿ ಇದ್ದೇನೆ ಏನಾಯ್ತು? ಹೆಲ್ಪಿಂಗ್ ವರ್ಬ್. ಇದ್ದೇನೆ ಏನಿದ್ದೇನೆ? ಇಲ್ಲಿ ಕ್ರಿಯೆಯಲ್ಲಿ ಏನು ಮಾಡ್ತಾ ಇದ್ದೇನೆ? ಕ್ರಿಯೆ ಇಲ್ಲ. ಏನು ಮಾಡಿದ್ದೇನೆ? ಕ್ರಿಯೆ ಇಲ್ಲ. ದಯವಿಟ್ಟು ಏನು ಗಮನಿಸಬೇಕು. ಇದೇ ವಾಕ್ಯ ಒಂದೊಂದ್ಸಲ ಸಹಜವಾಗಿ ಆಡು ಕನ್ನಡದಲ್ಲಿ ನಾವು ಮಾತಾಡೋಣ. ಅದೇ ನಾನು ಒಬ್ಬ ಶಿಕ್ಷಕ ಇದ್ದೇನೆ, ನಾನು ಒಬ್ಬ ಶಿಕ್ಷಕ, ಈ ರೀತಿ ಮಾತಾಡ್ಬೋದು. ನಾವು ಹೆಂಗ್ ಮಾತಾಡಿದ್ರು ಕೂಡ, ಹೆಂಗ ಕನ್ನಡ ವಾಕ್ಯ ರಚಿಸಿದ್ರು ಕೂಡ ನಮಗೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಗೊತ್ತಿರಬೇಕು. ಆ ವರ್ಬ್ ಕ್ರಿಯೆಯನ್ನ ಸೂಚಿಸುತ್ತೆ ಅಂತ ಅನ್ಸಿದ್ರೆ, ಆ ಕ್ರಿಯೆಯನ್ನ ಸೂಚಿಸುತ್ತೆ ಅಂದ್ರೆ ಅದಕ್ಕೆ ನಾವು ಏನಂತ ವರ್ಬ್ ಅಂತ ಮಾಡ್ಕೋಬೇಕು. ಸ್ವಲ್ಪ ರೈಟ್. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳನ್ನ ನಾವು ಯಾವ ರೀತಿ ಬರೆದ್ರು ಅದರಲ್ಲಿ ಕ್ರಿಯೆ ಹೇಳುವಂತ ಶಬ್ದ ಇರಬೇಕು ಅಥವಾ ಕ್ರಿಯೆ ಹೇಳದೇ ಇರುವಂತ ಸ್ಥಿತಿಯನ್ನು ಹೇಳುವಂತ ಶಬ್ದಾರು ಇರಬೇಕು. ಈ ಎರಡರಲ್ಲಿ ಒಂದು ಇರಲೇಬೇಕು. ಅವಾಗ ನಾವು ಯಾವುದು ವರ್ಬ್ ಅನ್ನ ನಿಖರವಾಗಿ ಕಂಡುಹಿಡಿಯಬೇಕು, ಅದನ್ನು ಮಾಡಲೇಬೇಕು. ಅಂದ್ರೆ ಕನ್ನಡದಾಗ ಹೆಲ್ಪಿಂಗ್ ವರ್ಬ್ ಇದ್ದಂತ ವಾಕ್ಯ ಕೊನೆಗರ ವರ್ಬ್ ಜೊತೆ ಬರಬಹುದು ಅಥವಾ ಮಧ್ಯದಲ್ಲಿ ಬರ್ಬೋದು ಹೆಲ್ಪಿಂಗ್ ವರ್ಬ್, ಅಥವಾ ಪ್ರಾರಂಭದಲ್ಲಿ ಅದು ಬರ್ಬೋದು. ಅಂದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇರೋದು, ಸ್ಪಷ್ಟಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಪ್ರಾರಂಭದಲ್ಲಿ ಆಗಿರ್ಬೋದು, ಮಧ್ಯದಲ್ಲಿ ಆದ್ರೂ ಬರ್ಬೋದು, ಕೊನೆಗಾದ್ರೂ ಬರ್ಬೋದು. ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಮಗೆ. ಅದಕ್ಕೆ ನಮ್ಮ ಪ್ರಯತ್ನ ಏನಿದ್ರೆ ನಿಖರವಾಗಿ ಸ್ಪಷ್ಟವಾಗಿ ವರ್ಬ್ ಅನ್ನು ಕಂಡುಹಿಡಿಯೋದು. ಆ ವರ್ಬ್ ಸ್ಥಿತಿಯನ್ನು ಹೇಳ್ತಾ ಇದ್ರೆ ಯಾವ ರೀತಿ ಅವುಗಳನ್ನ ಇಂಗ್ಲಿಷ್ ನಲ್ಲಿ ರಚನೆ ಮಾಡಬೇಕು ಅನ್ನೋ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತು ಕೇವಲ ಈ ಸ್ಥಿತಿಯನ್ನ ಹೇಳುವಂತ ವರ್ಬ್ ಅನ್ನ ನಾವು ಪ್ರಯತ್ನ ಪಟ್ಟು ನೋಡೋಣ. ಇದ್ದೇನೆ. ಈಗ ಮುಂದಿನ ವಾಕ್ಯಕ್ಕೆ ಹೋಗೋಣ. ರವಿ ಬುದ್ಧಿವಂತನಿದ್ದಾನೆ. ನಾವು ಈ ರೀತಿ ಬರೆದಿದ್ವಿ. ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಬೇಕಾಗಿದೆ, ಆದ್ರೆ ನಿಮಗೆ ಕೆಲವರಿಗೆ ಇದನ್ನು ನೇರವಾಗಿ ಇಂಗ್ಲಿಷ್ ನಲ್ಲಿ ಹೇಳಬಹುದು, ನೀವು ಅದನ್ನು ಸರಿಯಾಗಿಯೂ ಬರೀಬಹುದು. ಆದ್ರೆ ನನ್ನ ಪ್ರಯತ್ನ ಬಹಳ ಭಿನ್ನವಾದಂತ ಪ್ರಯತ್ನ ಇದೆ. ಅದಕ್ಕೆ ದಯವಿಟ್ಟು ಇದನ್ನ ಅಲಕ್ಷ್ಯ ಮಾಡದೇನೆ, ಸ್ವಲ್ಪ ಅದನ್ನ ಅಲಕ್ಷ್ಯ ಮಾಡದೇನೆ ಗಂಭೀರವಾಗಿ ನಾನು ಹೇಳ್ತಾ ಇರೋದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನ ಮನದಟ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರವಿ ಬುದ್ಧಿವಂತನಿದ್ದಾನೆ ನಾವು ಹಿಂಗಂತೀವಿ. ಈಗ ನಾವು ಇಂಥ ವಾಕ್ಯ ಇಂಗ್ಲಿಷ್ ಹೋಗಕ್ಕಿಂತ ಮುಂಚೆ ಇದರಲ್ಲಿ ನಾವು ವರ್ಬ್ ಕಂಡುಹಿಡಿಯಬೇಕು. ಯಾವ್ದು ಇಲ್ಲಿ ವರ್ಬ್? ಕೂಡಿಸಿ ಬರೆದಿದ್ದೀವಿ. ಅದರೊಳಗೆ ಏನಿದೆ? ಇದ್ದೇ, ಇದ್ದಾನೆ, ಹೆಲ್ಪಿಂಗ್ ವರ್ಬ್. ಇದ್ದಾನೆ ಏನು ಮಾಡ್ತಾ ಇದ್ದಾನೆ? ಕ್ರಿಯೆ ಇಲ್ಲ. ಏನು ಮಾಡಿದ್ದಾನೆ? ಮಾಡುವ ಕ್ರಿಯೆ ಇಲ್ಲ, ಇರುವಿಕೆ ಇದೆ. ಅದಕ್ಕೆ ನಾವೇಂತೀವಿ? ಇದ್ದಾನೆ ಅನ್ನೋದು ಹೆಲ್ಪಿಂಗ್ ವರ್ಬ್. ಈ ರೀತಿ ನಾವು ವರ್ಬ್ ಅನ್ನ ಕಂಡುಹಿಡಿಬೇಕು. ವರ್ಬ್ ಅನ್ನ ಕಂಡುಹಿಡಿಬೇಕು. ಆ ವರ್ಬ್ ಸ್ಥಿತಿಯನ್ನು ಹೇಳ್ತಾ ಇದೆ, ಇರುವಿಕೆಯನ್ನು ಹೇಳ್ತಾ ಇದೆ ಅನ್ಸಿದ್ರೆ ಏನನ್ಬೇಕು? ಅದಕ್ಕೆ ಹೆಲ್ಪಿಂಗ್ ವರ್ಬ್. ಈಗ ಮುಂದೋಗೋಣ. ರವಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಇದ್ದಾನೆ. ಈಗ ನಿಮ್ಗೆ ಸರಳ ಅನಿಸುತ್ತೆ. ಇಲ್ಲಿ ವರ್ಬ್ ಯಾವುದು? ಇದ್ದಾನೆ, ಹೆಲ್ಪಿಂಗ್ ವರ್ಬ್. ಏನಿದ್ದಾನೆ ಹೇಳ್ತಾ ಇದೀವಿ ನಾವು. ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಕ್ರಿಯೆ ಇಲ್ಲ. ಏನು ಮಾಡಿದ್ದಾನೆ? ಕ್ರಿಯೆ ಇಲ್ಲ. ಹಂಗೆ ಮುಂದೋಗೋಣ. ಸುಮಾ ನನ್ನ ಸಹೋದರಿ ಇದ್ದಾಳೆ. ಇದ್ರಾಗ ವರ್ಬ್ ಯಾವ್ದು? ಎಸ್, ರೈಟ್. ಇಲ್ಲಿ ಇದ್ದಾಳೆ ಅನ್ನೋದು ಹೆಲ್ಪಿಂಗ್ ವರ್ಬ್. ಏನ್ ಮಾಡ್ತಾ ಇದ್ದಾಳೆ? ಉತ್ತರ ಇಲ್ಲ, ಅಂದ್ರೆ ಕ್ರಿಯೆ ಇಲ್ಲ. ಏನು ಮಾಡಿ ಇದ್ದಾಳೆ? ಉತ್ತರ ಇಲ್ಲ, ಅಂದ್ರೆ ಕ್ರಿಯೆ ಇಲ್ಲ, ಸ್ಥಿತಿ ಇದೆ. ಆ ಸ್ಥಿತಿಯನ್ನ ಹೇಳುವಂತ ಈ ಶಬ್ದಕ್ಕೆ, ಇದ್ದಾಳೆ ಅನ್ನೋ ಶಬ್ದಕ್ಕೆ ಏನ್ಬೇಕು? ಹೆಲ್ಪಿಂಗ್ ವರ್ಬ್. ಅಲ್ಲಿ ನೋಡೋಣ. ಅವರು ಅಲ್ಲಿ ಇದ್ದಾರೆ. ಇದ್ರಾಗ ಏನ್ ಮಾಡ್ತೀವಿ? ಇದ್ದಾರೆ. ಎಸ್, ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಉತ್ತರ ಇಲ್ಲ, ಅಂದ್ಮೇಲೆ ಅದು
ಕ್ರಿಯಾಪದ ಮೇನ್ ವರ್ಬ್ ಅಲ್ಲ. ಏನದು? ಹೆಲ್ಪಿಂಗ್ ವರ್ಬ್. ಈಗ ನೋಡೋಣ, ಅವರು ಬಾಗಲಕೋಟೆಯಲ್ಲಿ ಇದ್ದಾರೆ. ಎಸ್, ಇಲ್ಲಿ ಯಾವುದು? ಇದ್ದಾರೆ. ಹೆಲ್ಪಿಂಗ್ ವರ್ಬ್. ಯಾಕೆ? ಇಲ್ಲಿ ಕ್ರಿಯೆ ಇಲ್ಲ, ಇದ್ದಾರೆ ಅಷ್ಟೇ. ಏನ್ ಮಾಡ್ತಾ ಇದ್ದಾರೆ? ಉತ್ತರ ಇಲ್ಲ. ಏನು ಮಾಡಿದ್ದಾರೆ? ಉತ್ತರ ಇಲ್ಲ. ಅಂದ್ರೆ ಕ್ರಿಯೆ ಇಲ್ಲ, ಅದಕ್ಕೆ ಅದು ಸ್ಥಿತಿ, ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ. ಮತ್ತೆ ಮುಂದುವರೆದ, ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ. ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಯಾವ್ದಿರಬಹುದು ವರ್ಬ್ ಬಂದಾಗ ಸ್ವಲ್ಪ ನಾವು ಇದನ್ನ ಪ್ರಯತ್ನ ಪಟ್ಟು ಸ್ವಲ್ಪ ಗಂಭೀರವಾಗಿ ಚರ್ಚೆ ಮಾಡಿ. ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ. ಈಗ ಬಹಳಷ್ಟು ಜನಗಳಿಗೆ ಕಲಿಯಲು ಇಲ್ಲಿ ಕಲಿಯುವ ಕ್ರಿಯೆ ಇದೆ, ಮೇನ್ ವರ್ಬ್ ಅನ್ಸುತ್ತೆ. ದಯವಿಟ್ಟು ಅದು ಮೇನ್ ವರ್ಬ್ ಅಲ್ಲ. ಏನನ್ನೋದು ಹೇಳ್ತೀನಿ ನಾನು. ಇದ್ದಾನೆ, ಇಲ್ಲಿ ಇರುವಿಕೆ, ಹೆಲ್ಪಿಂಗ್ ವರ್ಬ್. ಇದನ್ನ ತಿಳ್ಕೋಬೇಕು. ಕಲಿಯಲು ಅನ್ನೋದು ವರ್ಬ್ ಅಲ್ಲ, ಇದ್ದಾನೆ ಅನ್ನೋದು ವರ್ಬ್. ಎಂತ ವರ್ಬ್? ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಕಲಿತಾ ಇದ್ದಾನೆ ಅಂತಿಲ್ಲ ವಾಕ್ಯ. ದಯವಿಟ್ಟು ಇದನ್ನ ಗಂಭೀರವಾಗಿ ತೊಳ್ಬೇಕು ನೀವೆಲ್ಲರೂ. ಕಲಿಯಲು ಇದ್ದಾನೆ, ಕಲಿಯುತ್ತಾ ಇದ್ದಾನೆ ಅಂದಿಲ್ಲ. ಕಲಿತಿದ್ದಾನೆ ಅನ್ನೋ ಕ್ರಿಯೆ ಇಲ್ಲ, ಇದ್ದಾನೆ, ಇರುವಿಕೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ನೀವು ಏನಾದ್ರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮುಂಬರುವಂತ ವಾಕ್ಯಗಳಲ್ಲಿ ಮತ್ತಷ್ಟು ಗಲಿಬಿಲಿ ಉಂಟಾಗುತ್ತೆ. ಅದರಿಂದ ಇದ್ದಾನೆ, ಇದಕ್ಕೆ ನಾ ಹೆಲ್ಪಿಂಗ್ ವರ್ಬ್ ಅಂತೀನಿ. ಇಲ್ಲಿ ಕಲಿಯಲು ಅನ್ನೋದು ಕ್ರಿಯೆಯನ್ನು ಸೂಚಿಸಲಿಕ್ಕೆ ಬಂದಿಲ್ಲ, ಅದು ಮೇನ್ ವರ್ಬ್ ಅಲ್ಲ, ಅದು ವರ್ಬ್ ಅಲ್ಲ. ಈಗ ಒಂದು ವಾಕ್ಯ, ಒಂದು ಅಂಶವನ್ನು ಸ್ಪಷ್ಟಪಡಲಿಕ್ಕೆ ಈಗ ಬಳಸ್ಕೊಂಡಿದ್ದೀನಿ. ಏನಂದ್ರೆ, ವರ್ಬ್ ಅಂದ್ರೆ ಅದು ಹೆಲ್ಪಿಂಗ್ ವರ್ಬ್ ಇರಲಿ ಅಥವಾ ಮೇನ್ ವರ್ಬ್ ಇರಲಿ, ಈ ವರ್ಬ್ ವಾಕ್ಯದ ಅರ್ಥವನ್ನು ಪೂರ್ಣ ಮಾಡ್ತಿರ್ತದೆ. ಇದು ನಾವು ತಿಳ್ಕೋಬೇಕು. ಇಲ್ಲಿ ಈ ವಾಕ್ಯವನ್ನು ನಾವು ಗಮನಿಸಿದಾಗ, ಪದೇ ಪದೇ ಓದಿ ಪ್ರಯತ್ನ ಪಟ್ಟಾಗ ಏನನ್ನ ನಮ್ಮ ಅರಿವಿಗೆ ನಾವು ತಗೊಳ್ಬೇಕು ನೋಡೋಣ. ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ, ವಾಕ್ಯ ಪೂರ್ಣ ಆಗಲಿಲ್ಲ. ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ, ಅವಾಗ ವಾಕ್ಯ ಪೂರ್ಣ ಆಗಲ್ಲ. ಈ ರೀತಿ ಯಾವ ಪದ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುತ್ತೋ ಅದು ವರ್ಬ್. ಅದು ಸ್ಥಿತಿಯನ್ನ ಸೂಚಿಸಿದ್ರೆ ಹೆಲ್ಪಿಂಗ್ ವರ್ಬ್, ಕ್ರಿಯೆಯನ್ನ ಸೂಚಿಸಿದ್ರೆ ಮೇನ್ ವರ್ಬ್. ಇಲ್ಲಿ ನೋಡಿ, ಇಂಗ್ಲಿಷ್ ಕಲಿಯಲು 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 ಪೂರ್ಣ ಆಗೋದೇ ಇಲ್ಲ. ಅದಕ್ಕೆ ಇದು ಅಲ್ವೇ ಅಲ್ಲ, ಏನಲ್ಲ, ವರ್ಬ್ ಅಲ್ಲ. ಮೊದಲೇ ಅದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಅಲ್ಲ, ಅದು ಕೇವಲ ಬೇರೆ ಒಂದು ಶಬ್ದ. ಅದಕ್ಕೆ ನನ್ನ ಪ್ರಯತ್ನ ಇಲ್ಲಿ ಮೇನ್ ವರ್ಬ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ಈ ವಿಡಿಯೋದ ಮುಖ್ಯ ಉದ್ದೇಶನ ತಮಗೆ ವರ್ಬ್ ಅಂದ್ರೆ ಏನು, ಅದು ಕ್ರಿಯಾಪದನೋ ಅಥವಾ ಸ್ಥಿತಿನೋ, ಅಂದ್ರೆ ಮೇನ್ ವರ್ಬೋ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಆದ್ರಿಂದ ನಾವು ಈ ಪ್ರಯತ್ನದಲ್ಲಿ ಯಶಸ್ವಿ ಈ ವಾಕ್ಯವನ್ನು ಪದೇ ಪದೇ ಗಮನಿಸಿ. ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ. ನೋಡ್ರಿ, ನಾವು ಏನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮತ್ತೆ ವಾಕ್ಯ ರಚನೆಯಲ್ಲಿ ತಪ್ಪುಗಳಾಗ್ತವೆ. ಕಲಿಯುತ್ತಿದ್ದಾನೆ ಅನ್ನೋದು ಅರ್ಥನೇ ಇಲ್ಲ. ಕಲಿಯಲು ಇದ್ದಾನೆ, ಕಲಿಯುತ್ತಿದ್ದಾನೆ ಮೇನ್ ವರ್ಬ್ ಆಗುತ್ತೆ, ಆದ್ರೆ ಇದಿಲ್ಲ. ಇದ್ದಾನೆ, ಇರುವಿಕೆ, ಆದ್ರಿಂದ ಇದು ಹೆಲ್ಪಿಂಗ್ ವರ್ಬ್. ಸ್ವಲ್ಪ ಪಾಸ್ ಬಟನ್ ಅಂತ. ಎಸ್, ನಾವು ಈ ಅಂಶವನ್ನು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡ್ಕೊಳ್ಬೇಕು. ಇದು ದಯವಿಟ್ಟು ತಿಳಿದಿದೆ ಅನ್ನೋ ಸ್ವಲ್ಪ ನಮಗೆ ಒಂದು ಯಾವುದೋ ಒಂದು ಅಲಕ್ಷ್ಯತೆ ಬಂದ್ರೆ ಮುಂದೆ ಬರುವಂತ ವಾಕ್ಯಗಳಲ್ಲಿ ಮತ್ತೆ ಆತಂಕ ಅಥವಾ ಗಲಿಬಿಲಿ ಇದು ಉಂಟಾಗುತ್ತೆ. ಆದ್ರಿಂದ ಅರ್ಥ ಮಾಡ್ಕೊಳ್ರಿ, ವರ್ಬ್ ಅಂದ್ರೆ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸೋದು. ಕಲಿಯಲು ಅನ್ನೋದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತಾ ಇಲ್ಲ, ಇದ್ದಾನೆ ಅನ್ನೋದು ಪೂರ್ಣ ಮಾಡ್ತಾ ಇದೆ ವಾಕ್ಯ. ಅದಕ್ಕೆ ನಾವು ಇದ್ದಾನೆ ಅನ್ನೋದ್ರ ಮೇಲೆ ಗಮನ ಹರಿಸಿದಾಗ, ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಉತ್ತರ ಇಲ್ಲ ಅಂದ್ರೆ ಕ್ರಿಯೆ ಇಲ್ಲ. ಏನು ಮಾಡಿದ್ದಾನೆ, ಉತ್ತರ ಇಲ್ಲ ಅಂದ್ರೆ ಕ್ರಿಯೆ ಇಲ್ಲ, ಅಂದ್ಮೇಲೆ ಅದು ಸ್ಥಿತಿ. ಅದಕ್ಕೆ ನಾವೇನಿದ್ವಿ ಹೆಲ್ಪಿಂಗ್ ವರ್ಬ್. ಈ ಅಂಶವನ್ನ ತಿಳ್ಕೊಡ್ರಿ. ಕಲಿಯಲು ಇದು ವರ್ಬ್ ಅಲ್ಲವೇ ಅಲ್ಲ, ಅದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಅಲ್ಲ. ಅದೇನು ಅನ್ನೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ವಾಕ್ಯ, ನಿನ್ನನ್ನು ನೋಡ್ರಿ, ನಿನ್ನನ್ನು ಭೇಟಿಯಾಗಲು ಅವನು ಅಲ್ಲಿ ಇದ್ದಾನೆ. ನೋಡ್ಕೊಳ್ರಿ, ನಿನ್ನನ್ನು ಭೇಟಿಯಾಗಲು ಅವನು ಅಲ್ಲಿ ಇದ್ದಾನೆ. ಇಲ್ಲಿ ವಾಕ್ಯದ ಅರ್ಥವನ್ನ ಪೂರ್ಣ ಕೊಡುವಂತ ವಾಕ್ಯ, ಪೂರ್ಣ ಕೊಡುವಂತ ಶಬ್ದ ಯಾವುದು ನೋಡೋಣ. ನಿನ್ನನ್ನು ಭೇಟಿಯಾಗಲು ಅವನು ಅಲ್ಲಿ ಆಗ್ತಾ ಇಲ್ಲ. ಭೇಟಿಯಾಗಲು, ನಿನ್ನನ್ನು ಭೇಟಿಯಾಗಲು ಅವನು ಇಲ್ಲ, ಇದ್ದಾನೆ. ಇದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುತ್ತೆ. ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಭೇಟಿಯಾಗಿದ್ದಾನೆ ಅಂತಿಲ್ಲ, ಭೇಟಿ ಆಗುತ್ತಿದ್ದಾನೆ ಅಂತಿಲ್ಲ, ಭೇಟಿ ಆಗುತ್ತಾನೆ ಅಂತಿಲ್ಲ. ಅಂದ್ಮೇಲೆ ಇದು ಕ್ರಿಯೆ ಅಲ್ಲ, ಹೆಲ್ಪಿಂಗ್ ವರ್ಬ್. ಇಲ್ಲಿ ಮತ್ತೆ ಅದೇ ಕನ್ಫ್ಯೂಷನ್ ಏನು, ಭೇಟಿಯಾಗಲು ಇದು ಒಂದು ಕ್ರಿಯಾಪದ ಅಲ್ಲ,
ಯಾಕಂದ್ರೆ ಅದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸೋದಿಲ್ಲ, ಅದನ್ನ ನೆನಪಿಟ್ಕೊಳ್ಳೋದು. ಆದ್ರಿಂದ ಇಲ್ಲಿ ವರ್ಬ್ ಆದ್ರೆ ಇದ್ದಾನೆ. ಯಾವ ವರ್ಬ್ ಇದು? ಹೆಲ್ಪಿಂಗ್ ವರ್ಬ್. ಯಾಕಂದ್ರೆ ಇಲ್ಲಿ ಕ್ರಿಯೆಯನ್ನ ಇದ್ದಾನೆ ಹೆಲ್ಪಿಂಗ್ ವರ್ಬ್. ಮುಂದಿನ ವಾಕ್ಯ, ಆ ಮೇಜಿನ ಮೇಲೆ 2 ಪುಸ್ತಕಗಳಿವೆ. ಇದರೊಳಗೆ ವರ್ಬ್. ಆ ಮೇಜಿನ ಮೇಲೆ 2 ಪುಸ್ತಕಗಳು ಇವೆ. ಇಲ್ಲಿ ನಾವು ಸ್ವಲ್ಪ ಗಲಿಬಿಲಾಗೋ ಸಾಧ್ಯತೆ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ. ಯಾವುದು? ಇವೆ ಅನ್ನೋದು. ನೋಡಿ, ಅವು ಏನು ಮಾಡುತ್ತಿವೆ? ಕ್ರಿಯೆ ಇಲ್ಲ. ಏನು ಮಾಡಿವೆ? ಕ್ರಿಯೆ ಇಲ್ಲ. ಈ ರೀತಿ ಕ್ರಿಯೆ ಇಲ್ಲ ಅಂದ್ಮೇಲೆ ಅದು ಹೆಲ್ಪಿಂಗ್ ವರ್ಬ್. ಅದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುತ್ತೆ. ನೋಡಿ, ಮೇಜಿನ ಮೇಲೆ 2 ಪುಸ್ತಕಗಳು ಹಾಗಲ್ಲ, ಇವೆ ಅಂದಾಗ ಪೂರ್ಣ ಆಗುತ್ತೆ. ಇದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸೋದ್ರಿಂದ ವರ್ಬ್. ಇದು ಕ್ರಿಯೆಯನ್ನ ತಿಳಿಸದೇ ಇರೋದ್ರಿಂದ ಮೇನ್ ವರ್ಬ್ ಅಲ್ಲ, ಹೆಲ್ಪಿಂಗ್ ವರ್ಬ್. ಇವು ಬಹಳಷ್ಟು ನಾವು ಗಂಭೀರವಾಗಿ ಚರ್ಚೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾನು ಇಂಥ ಸಣ್ಣ ವಾಕ್ಯಗಳನ್ನ ತಮ್ಮ ಗಮನಕ್ಕೆ ತಂದು ಇದನ್ನ ತಮಗೆ ಮನವರಿಕೆ ಮಾಡಿಕೊಂಡು ಇಂಥ ವಾಕ್ಯಗಳು ನಾವು ಕ್ಲಿಷ್ಟಕರವಾದಂತ 2-3 ವಾಕ್ಯಗಳನ್ನು ಮಾಡುವಾಗ, ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡುವಾಗ, ಕ್ಲಾಸ್, ಮೇನ್ ಕ್ಲಾಸ್, ಸವರ್ಣ ಕ್ಲಾಸ್ ನಲ್ಲಿ ಇವೇ ನಮಗೆ ಬಹಳಷ್ಟು ಕಾಡೋದ್ರಿಂದ, ಬಹಳಷ್ಟು ಗಲಿಬಿಲಿ ಉಂಟು ಮಾಡೋದ್ರಿಂದ ಈಗಲೇ ನಾವು ಸ್ಪಷ್ಟಪಡಿಸ್ಕೊಂಡು ಮುಂದೆ ನಾವು ದೊಡ್ಡ ವಾಕ್ಯಗಳನ್ನ, ಕ್ಲಿಷ್ಟಕರವಾದ ಸಂಕೀರ್ಣವಾದ ವಾಕ್ಯಗಳನ್ನು ಕಲಿಯಲಿಕ್ಕೆ ಬಹಳ ಸರಳ ಆಗುತ್ತೆ. ಆದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವೆ ಅನ್ನೋದು ವರ್ಬ್. ಇದು ಇವೆ ಸ್ಥಿತಿಯನ್ನು ತೋರಿಸೋದ್ರಿಂದ, ಇರುವಿಕೆಯನ್ನ ಇದ್ದಾವೆ ಅಂತ ಹೇಳೋದ್ರಿಂದ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತ. ಇಲ್ಲಿ ಕ್ರಿಯೆ ಇಲ್ಲ. ಇನ್ನು ಮುಂದೆ ಹೋಗೋಣ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ನಾವು ಬಹಳಷ್ಟು ಸಹಜವಾಗಿ ನೀವು ಮಾತಾಡ, ಅವನು ವಿದ್ಯಾರ್ಥಿ ಇದ್ದಾನೆ, ಅದು ನಾಯಿ ಇದೆ, ಈ ತರ ಮಾತಾಡ್ತೀವಲ್ಲ. ಇಲ್ಲಿ ಏನನ್ನ ನಾವು ಲೋಪ ಮಾಡ್ತಾ ಇದ್ದೀವಿ? ಇಲ್ಲಿ ನಮ್ಮ ವಾಕ್ಯದಲ್ಲಿ ಏನು ದೋಷ ಇದೆ ಸ್ವಲ್ಪ ಗಮನಿಸಿ. ನಾನು ಶಿಕ್ಷಕ ಇದ್ದೇನೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಕಲಿಸುವಾಗ ಈ ವಾಕ್ಯ ಬರೆದಾಗ ಕನ್ನಡ ವಾಕ್ಯ ಇದು ಸರಿ ಇದೆ ಅಂತ, ಆದ್ರೆ ಇದು ವಾಕ್ಯ ತಪ್ಪು. ನಾನು ಶಿಕ್ಷಕ ಇದ್ದೇನೆ ತಪ್ಪು, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅನ್ನಲೇಬೇಕು. ನಾವು ಅನ್ನೋದಿಲ್ರಿ. ಮತ್ತೆ ಹೆಂಗೆ ಅಂದ್ರೆ, ನೀವು ಅನ್ನದೇ ಇರೋದೇ ಒಂದು ಕನ್ನಡ ವಾಕ್ಯದಲ್ಲಿ ತಪ್ಪು ಮಾಡಿದ ಹಾಗೆ, ಅಂತ ತಪ್ಪನ್ನ ನೀವು ಮತ್ತೆ ಇಂಗ್ಲಿಷ್ ನಲ್ಲಿ ಮಾಡೋದ್ರಿಂದ ಆ ಇಂಗ್ಲಿಷ್ ವಾಕ್ಯ ಕೂಡ ತಪ್ಪಾಗುತ್ತೆ. ನಾನು ಶಿಕ್ಷಕ ಇದ್ದೇನೆ ಅನ್ನೋದೇನು, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅನ್ನಲೇಬೇಕು. ಯಾಕೆ ನೋಡಿ, ಈಗ ಇದ್ದೇನೆ ಅನ್ನೋದು ಹೆಲ್ಪಿಂಗ್ ವರ್ಬ್. ಯಾರು ಇದ್ದವರು ನೋಡೋಣ, ಮತ್ತೆ ಚರ್ಚೆ ಮಾಡ್ತೀನಿ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಏನು ಮಾಡ್ತಾ ಇದ್ದೇನೆ? ಇಲ್ಲ, ಕ್ರಿಯೆ ಇಲ್ಲ ಅಂದ್ಮೇಲೆ ಇದು ಹೆಲ್ಪಿಂಗ್ ವರ್ಬ್. ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂದ್ರೇನು? ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂದ್ರೆ ಅರ್ಥ ಏನಾಗುತ್ತೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ನೋಡೋಣ. ನಾನು ಶಿಕ್ಷಕ ಇದ್ದೇನೆ, ಇದು ಕನ್ನಡ ವಾಕ್ಯ ತಪ್ಪು. ಯಾಕೆ ತಪ್ಪಾದ್ರೆ, ನಾನು ಶಿಕ್ಷಕ ಇದ್ದೇನೆ ಅಂದ್ರೆ ಒಳ ಅರ್ಥ, ಗೂಢ ಅರ್ಥ ಏನಿದೆ ಅಂದ್ರೆ, ಶಿಕ್ಷಕರ ಜಗತ್ತಿನಲ್ಲಿ ಯಾರೂ ಇಲ್ಲ, ನಾನು ಶಿಕ್ಷಕ ಅನ್ನೋ ಒಂದು ಸೂಪರ್ಲೇಟಿವ್ ಮೀನಿಂಗ್ ಇರುತ್ತೆ. ಹಂಗಿಲ್ಲ. ಜಗತ್ತಿನಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ವರ್ಗದಲ್ಲಿ, ನಮ್ಮ ಕಾಲೇಜಿನಲ್ಲಿ ಅನೇಕ ಶಿಕ್ಷಕರಿದ್ದಾರೆ, ಆದರೆ ನಾನು ಒಬ್ಬ. ಅದಕ್ಕೆ ಇಲ್ಲಿ ಒಬ್ಬ ಬರಲೇಬೇಕು. ಇಲ್ದಿದ್ರೆ ಕನ್ನಡ ವಾಕ್ಯ ತಪ್ಪು. ಅದನ್ನೇ ನಾವು ಒಬ್ಬ ಇಲ್ಲದ ಕನ್ನಡ ವಾಕ್ಯನ ಇಂಗ್ಲಿಷ್ ನಲ್ಲಿ ಮಾಡಿದಾಗ ಒಬ್ಬ ಅನ್ನೋ ಅರ್ಥಕ್ಕೆ ಪದ ಬಳಸೋದೇ ಇಂಗ್ಲಿಷ್ ನಲ್ಲಿ, ಆಗ ಇಂಗ್ಲಿಷ್ ವಾಕ್ಯ ಕೂಡ ತಪ್ಪಾಗುತ್ತೆ. ಆದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾನು ಶಿಕ್ಷಕ ಇದ್ದೇನೆ ಅನ್ಬೇಡ್ರಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಅವನು ವಿದ್ಯಾರ್ಥಿ ಇದ್ದಾನೆ ತಪ್ಪು, ಅವನು ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಇನ್ನೊಂದು, ನಾನು ಒಬ್ಬ ಶಿಕ್ಷಕ. ಬಹಳಷ್ಟು ಸರಳವಾದ ವಾಕ್ಯ ಹೇಳ್ತಾ ಇದ್ದೇನೆ. ಬಹುಶಃ ನಮ್ಗೆ ಇದು ಹಾಸ್ಯ ಅನಿಸ್ಬೋದು. ಇಂತಿಂತ ಸರಳ ನಾವು ಮಾಡೇ ಮಾಡ್ತೀವಿ ಇಂಗ್ಲಿಷ್ ಅನ್ಬೋದು. ನನ್ನ ಪ್ರಯತ್ನ ಇಂಥ ಸರಳವಾದ ವಾಕ್ಯ ಇಂಗ್ಲಿಷ್ ನಲ್ಲ, ಈ ಸರಳವಾದ ವಾಕ್ಯ ಅರ್ಥ ಮಾಡ್ಕೊಂಡು ಇದಕ್ಕಿಂತಲೂ ದೊಡ್ಡದಾದಂತ ಸಂಕೀರ್ಣವಾದಂತ ವಾಕ್ಯಗಳನ್ನ ಕಲಿಯಬೇಕಾಗಿದೆ. ಆ ಸಂಕೀರ್ಣವಾದ ವಾಕ್ಯಗಳು ಸರಳವಾಗಿ ಅರ್ಥ ಆಗ್ಬೇಕಾದ್ರೆ ಇವು ಸರಳವಾದ ವಾಕ್ಯಗಳು ನಮಗೆ ಸರಳ ಆಗಬೇಕು, ಸರಿ ಆಗಬೇಕು. ಆದ್ರಿಂದ ನನ್ನ ಪ್ರಯತ್ನ ಇದೆ. ನೋಡ್ರಿ, ನಾನು ಒಬ್ಬ ಶಿಕ್ಷಕ ಅಂತಿರ್ತೀನಿ, ಅವನು ಒಬ್ಬ ವಿದ್ಯಾರ್ಥಿ. ಅದು ಒಂದು ನಾಯಿ. ನಾವು ಹಿಂಗ ಅಂತೀವಿ, ಇದು ಸರಿ ಅಂತ ತಿಳ್ಕೊಂಡಿದ್ವಿ. ಇದು ತಕ್ಕ ಮಟ್ಟಿಗೆ ಕನ್ನಡಕ್ಕೆ ಸೀಮಿತಗೊಳಿಸಿದಾಗ, ಕನ್ನಡಿಗರಿಗೆ ಸೀಮಿತಗೊಳಿಸಿದಾಗ, ಕನ್ನಡ ಮಾತೃಭಾಷೆ ಮಾತಾಡಲು ಸೀಮಿತಗೊಳಿಸಿದಾಗ ಅದು ಸರಿ ಅನ್ಸುತ್ತೆ. ಆ ಇಂಗ್ಲಿಷ್ ಅನ್ನ ಮಾಡುವಾಗ ಇಲ್ಲಿ ದೊಡ್ಡ ತಪ್ಪಾಗುತ್ತೆ. ಏನಾಗುತ್ತೆ, ನಾನು ಒಬ್ಬ ಶಿಕ್ಷಕ, ಮುಖ್ಯವಾದ ಒಂದು ಪದ ಅನ್ನೋದಿಲ್ಲ. ಏನು? ನಾನು ಒಬ್ಬ ಶಿಕ್ಷಕ. ಇದು ವರ್ಬ್ ಯಾವುದು? ನಾನು ಒಬ್ಬ ಶಿಕ್ಷಕ. ಎಷ್ಟೋ ಸಲ ಹುಡುಗರು ಯಾವುದೋ ಒಂದು ವರ್ಬ್, ಯಾವುದೋ ಒಂದು ಮೇನ್ ವರ್ಬ್, ಯಾವುದೋ ಒಂದು ಹೆಲ್ಪಿಂಗ್ ವರ್ಬ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ದಯವಿಟ್ಟು ನಂಗೆ ಮಾಡ್ಕೊಬೇಡ್ರಿ. ಇದ್ರೊಳಗೆ ನಾವು ಆ ವರ್ಬ್ ಅನ್ನ ಬಳಸೇ ಇಲ್ಲ. ಆದ್ರೂ ಕನ್ನಡದಲ್ಲಿ ಪೂರ್ಣ ಅರ್ಥ ಕೊಡುತ್ತೆ ಅನ್ಸುತ್ತೆ. ಅದ್ ನೆನ್ಪಿಟ್ಕೊಳ್ರಿ. ಇಲ್ಲಿ ಒಂದು ಶಬ್ದ ಬಿಡ್ರಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಈ ರೀತಿ ನಾವು ಕನ್ನಡದಲ್ಲಿ ಸಹಜವಾಗಿ ಮಾಡುವಂತ ಒಂದು ತಪ್ಪು.
ಈ ಇದ್ದೇ ನಾನು ಅರ್ಥ ಇಲ್ಲದೇ ಇದ್ರೂ ನಮಗೆ ಕನ್ನಡ ಅರ್ಥ ಆಗೋದ್ರಿಂದ ಸರಿ ಅನಿಸುತ್ತೆ ವಾಕ್ಯ. ಈ ಇದ್ದೇ ಅನ್ನೋದು ನಿನ್ನ ಕನ್ನಡದಲ್ಲಿ ವಾಕ್ಯದಲ್ಲಿ ಇರದೇ ಇದ್ದಾಗ, ನಾನು ಕನ್ನಡದ ಮೂಲಕ ಇಂಗ್ಲಿಷ್ ಹೋಗಂದಾಗ ಇದ್ದೇ ಅನ್ನೋ ಪದ ಕನ್ನಡದಲ್ಲಿ ಇರದೇ ಇದ್ರೆ ಅದು ಇಲ್ಲ ಅಂತ ತಿಳ್ಕೊಂಡು ಇಂಗ್ಲಿಷ್ ನಲ್ಲಿ ನಾವು ಇದ್ದೇ ಅನ್ನೋ ಒಂದು ಶಬ್ದಕ್ಕೆ ಇಂಗ್ಲಿಷ್ ಶಬ್ದ ಬರೀದೇ ಇದ್ರೆ ಆ ಇಂಗ್ಲಿಷ್ ವಾಕ್ಯ ತಪ್ಪಾಗುತ್ತೆ. ಆದ್ರಿಂದ ಇಂತಹ ಸಾಧ್ಯತೆಗಳು ನಾವಿಂದ ಹೆಲ್ಪಿಂಗ್ ವರ್ಬ್ ಬಿಟ್ಟು ಮಾಡಿದಂತ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಬರೆಯುವಾಗ ದಯವಿಟ್ಟು ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನು ಬರೀಲೇಬೇಕು. ಇಲ್ಲಿ ಇರದೇ ಇದ್ರು ಇಂಗ್ಲಿಷ್ ನಲ್ಲಿ ಇರಲೇಬೇಕು, ಅವಾಗ ವಾಕ್ಯ ಸರಿ. ಇನ್ನೊಂದು, ಅವನು ಬುದ್ಧಿವಂತ, ಅವ ಶಾಣೆ. ಅದು ಬಹಳ ಗಟ್ಟಿ, ಬಹಳ ಗಟ್ಟಿ. ಹಿಂಗೆ ಅಂತೀವಿ. ಆಗ ಇನ್ನೇನ್ ಬಿಟ್ಟಿದೀವಿ, ಅವನು ಬುದ್ಧಿವಂತ ಇದ್ದಾನೆ. ಇದು ಕನ್ನಡದಲ್ಲಿ ಬಿಟ್ಟರು ಅರ್ಥ ಆಗತ್ತೆ. ಆದ್ರೆ ಕನ್ನಡದಲ್ಲಿ ಬಿಟ್ಟಿವಿ ಅಂತ ತಿಳ್ಕೊಂಡು ಇಂಗ್ಲಿಷ್ ನಲ್ಲಿ ನಾವು ಅದಕ್ಕೆ ಸಮನಾದ ಇಂಗ್ಲಿಷ್ ಪದ ಬಳಸದೆ ಇಂಗ್ಲಿಷ್ ವಾಕ್ಯ ರಚಿಸಿದ್ರೆ ಇಂಗ್ಲಿಷ್ ವಾಕ್ಯ ತಪ್ಪಾಗತ್ತೆ. ಆದ್ರಿಂದ ಇಲ್ಲಿ ಇವು ಸೂಕ್ತವಾಗಿ ಗಮನಿಸಿದಾಗ ಇಲ್ಲದೇ ಇದ್ದಂತೂ ಹೆಲ್ಪಿಂಗ್ ವರ್ಬ್ ಬೈತೆ ಅಂತ ತಿಳ್ಕೊಂಡೆ ನಾವು ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಹಾಕೊಂಡು ವಾಕ್ಯ ರಚಿಸಬೇಕು. ಅದೇನ್ ಅನ್ನೋದನ್ನ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಅವರು ನನ್ನ ಗೆಳೆಯರು ಅಂತೀವಿ ನಾವು. ಏನ್ ಬಿಟ್ಟಿದೀವಿ, ಅವರು ನನ್ನ ಗೆಳೆಯರು ಇದ್ದಾರೆ. ಇದು ಕನ್ನಡದಲ್ಲಿ ಹೇಳದೇ ಇದ್ರು ಅರ್ಥ ಆಗತ್ತೆ ಕನ್ನಡ ವಾಕ್ಯ. ಆದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಬಿಟ್ರೆ ಇಂಗ್ಲಿಷ್ ವಾಕ್ಯ ತಪ್ಪಾಗುತ್ತೆ. ಬಹುಶಃ ನೀವು ಬಿಟ್ಟು ಬರೆದು ಅರ್ಥ ಆಗ್ಬಹುದು, ಆ ವ್ಯಾಕರಣಬದ್ಧವಾಗಿ ಅದು ಇಂಗ್ಲಿಷ್ ವಾಕ್ಯ ತಪ್ಪಾಗುತ್ತೆ. ಆದ್ರಿಂದ ನಾವು ಇಂತಹ ಒಂದು ದೋಷವನ್ನ ಸಹಜವಾಗಿ ಮಾಡುವಂತ ತಪ್ಪು ನಾವು ಕನ್ನಡದಲ್ಲಿ ಇದೆ. ಆದ್ರೆ ಇಂತಹ ತಪ್ಪುಗಳು ಮಾಡಿದಾಗ, ಈ ಶಬ್ದ ಇಲ್ಲದೆ ಇದ್ದಾಗ ಇಂಗ್ಲಿಷ್ ನಲ್ಲಿ ಅದನ್ನ ಬಳಸಲೇಬೇಕು. ಮತ್ತೆ ನೋಡಿ, ಆ ಹುಡುಗರು ಅವನ ಸಹೋದರರು. ಏನ್ ಬಿಟ್ಟಿದ್ವಿ, ಆ ಹುಡುಗರು ಅವನ ಸಹೋದರರಿದ್ದಾರೆ. ಈ ರೀತಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ಕನ್ನಡದಲ್ಲಿ ಬಿಟ್ಟಿರ್ತೀವಿ. ಬಿಟ್ಟಿದ್ದನ್ನ ನೋಡ್ಕೊಂಡು ನಾನು ವಿಶೇಷವಾಗಿ ಕನ್ನಡ ಪ್ರತಿಯೊಂದು ವಾಕ್ಯ ಇಂಗ್ಲಿಷ್ ನಲ್ಲಿ ಬರೀಲೇಬೇಕು ಅಂದಾಗ ಇಲ್ಲದನ್ನ ನೀವು ಬರೀದೇ ಹೋದಾಗ ಆ ಇಂಗ್ಲಿಷ್ ವಾಕ್ಯ ತಪ್ಪಾಗುತ್ತೆ. ಆದ್ರಿಂದ ಈ ಒಂದು ತಪ್ಪಿನ ಬಗ್ಗೆ ನೀವು ಯಾವತ್ತೂ ಎಚ್ಚರ ವಹಿಸ್ಕೋಬೇಕು. ಆ ಹುಡುಗರು ಅವನ ಸಹೋದರರು ಇದ್ದಾರೆ. ಇಲ್ಲಿ ಇದ್ದಾರೆ ಹೆಲ್ಪಿಂಗ್ ವರ್ಬ್. ಬೇಕಾದ್ರೆ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಕ್ರಿಯೆ ಇಲ್ಲ. ಏನು ಮಾಡಿದ್ದಾರೆ, ಕ್ರಿಯೆ ಇಲ್ಲ. ಇರಬೇಕು, ಇದ್ದಾರೆ ಇದ್ದಾರೆ, ಅದಕ್ಕೆ ಹೆಲ್ಪಿಂಗ್ ವರ್ಬ್. ಇವೆಲ್ಲಾನು ನಾವು ಹೆಲ್ಪಿಂಗ್ ವರ್ಬ್ ಅಂತ ತಗೊಂಡಿವಿ. ಅದು ನನ್ನ ಪುಸ್ತಕ. ಬಹುಶಃ ಏನ್ ಬಿಟ್ಟಿದ್ವಿ, ಗೊತ್ತಾ, ಅದು ನನ್ನ ಪುಸ್ತಕ ಇದೆ. ಇದು ಕನ್ನಡದಲ್ಲಿ ಹೇಳದೇ ಇದ್ರು ಕನ್ನಡ ಅರ್ಥ ಆಗುತ್ತೆ. ಇದು ಇಲ್ಲ ಅಂತ ತಿಳ್ಕೊಂಡು ನಾವೇನಾದ್ರು ಇಂಗ್ಲಿಷ್ ವಾಕ್ಯದಲ್ಲಿ ಇದನ್ನ ರಚನೆ ವಾಕ್ಯ ರೂಪದಲ್ಲಿ ಮಾಡಿದ್ರೆ ಆ ಇಂಗ್ಲಿಷ್ ವಾಕ್ಯ ರಚನೆ ತಪ್ಪಾಗುತ್ತೆ. ಆದ್ರಿಂದ ನಮ್ಮ ಈ ಪ್ರಯತ್ನ ಏನಿತ್ತಂದ್ರೆ, ನಾವು ಬರೆದಂತ ಕನ್ನಡ ವಾಕ್ಯ ಇಂಗ್ಲಿಷ್ ಬರೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಆ ವರ್ಬ್ ಕ್ರಿಯೆ ಹೇಳ್ತಾ ಇದೆಯೋ ಅಥವಾ ಸ್ಥಿತಿ ಹೇಳ್ತಾ ಇದೆಯೋ. ಇವತ್ತಿನ ವಿಷಯ ಸ್ಥಿತಿಯನ್ನು ಹೇಳುವಂತ ಶಬ್ದ ತಗೊಂಡಿದ್ವಿ. ಆ ಸ್ಥಿತಿಯನ್ನು ಹೇಳುವಂತ ಶಬ್ದಕ್ಕೆ ಏನಂತೀವಿ ನಾವು ಹೆಲ್ಪಿಂಗ್ ವರ್ಬ್. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಾದ್ರೂ ಬರಬಹುದು. ಒಂದೊಂದ್ಸಲ ಹೆಲ್ಪಿಂಗ್ ವರ್ಬ್ ಇಲ್ಲದೇನೆ ಕನ್ನಡ ರಚಿಸಬಹುದು. ಆದ್ರೆ ನಾವು ಹೆಲ್ಪಿಂಗ್ ವರ್ಬ್ ಇಂಗ್ಲಿಷ್ ಮೊದಲು ಪ್ರಯತ್ನ ಮಾಡಿದ್ದು ವರ್ಬ್ ಅನ್ನು ಕಂಡುಕೊಳ್ಳಲಿಕ್ಕೆ. ಈ ವರ್ಬ್ ಅನ್ನು ಕಂಡುಹಿಡಿಯೋದಂದ್ರೆ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವಂತ ಶಬ್ದ. ಆ ಶಬ್ದ ಸಿಕ್ಕಾಗ ಅದು ಕ್ರಿಯೆ ಹೇಳಿದ್ರೆ ಮೇನ್ ವರ್ಬ್ ಅನ್ಕೋಬೇಕು. ಅದು ಒಂದ್ ವೇಳೆ ಸ್ಥಿತಿ ಕ್ರಿಯೆ ಇಲ್ಲ ಅನ್ಸಿದ್ರೆ ಹೆಲ್ಪಿಂಗ್ ವರ್ಬ್. ಈ ರೀತಿ ಮಾಡಿ. ಇನ್ನು ಎರಡನೇ ಹೆಜ್ಜೆ ನಾವೇನ್ ಮಾಡ್ಬೇಕಂದ್ರೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ವರ್ಬ್ ಸಿಕ್ಕ ನಂತರ ಸಬ್ಜೆಕ್ಟ್ ಹೋಗ್ಬೇಕು. ನಾನು ಒಂದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ರಿಯೆಯನ್ನ ಸೂಚಿಸುವಂತ ಮೇನ್ ವರ್ಬ್ ಸಿಕ್ಕ ಮೇಲೆ ಈ ಕ್ರಿಯೆ ಮಾಡಿದವರು ಯಾರು ಅಂದಾಗ ಸಬ್ಜೆಕ್ಟ್ ಸಿಗುತ್ತೆ, ಕ್ರಿಯೆ ಮಾಡೋರು ಸಿಗ್ತಾರೆ. ಅದೇ ಸ್ಥಿತಿಯನ್ನು ಹೇಳುವಂತ ಹೆಲ್ಪಿಂಗ್ ವರ್ಬ್ ಸಿಕ್ಕಂದ್ರೆ ನಾವು ಯಾರ ಬಗ್ಗೆ ಮಾತಾಡಿರ್ತೀವಿ ಅವ್ರ ಸಬ್ಜೆಕ್ಟ್ ಅಂತ ತಗೋ. ಈಗ ನೋಡೋಣ, ರವಿ ಬುದ್ಧಿವಂತನಿದ್ದಾನೆ. ನಾವು ಯಾರ ಬಗ್ಗೆ ಮಾತಾಡ್ತೇವೆ, ಇದ್ದಾನೆ, ಇರುವಿಕೆ. ಯಾರು ಇದ್ದಾರೆ, ರವಿ ಇದ್ದಾನೆ. ಈ ರವಿ ಏನಾದ್ರೆ ಸಬ್ಜೆಕ್ಟ್. ಇಲ್ಲಿ ಕ್ರಿಯೆ ಇಲ್ಲ, ಸ್ಥಿತಿ. ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಿರ್ತೀವಿ ಅವರು ಸಬ್ಜೆಕ್ಟ್. ಅದಕ್ಕೆ ಇಲ್ಲಿ ರವಿ ಸಬ್ಜೆಕ್ಟ್. ಅದೇ ಒಂದೇ ವಾಕ್ಯ ನೋಡಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇರೋರು ಯಾರಿಲ್ಲ, ನಾನು. ಅದಕ್ಕೆ ಏನಂತೀವಿ ನಾವು ಸಬ್ಜೆಕ್ಟ್, ನಾನು. ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಹಂಗೆ ನೋಡ್ರಿ, ಎರಡನೇ ವಾಕ್ಯದಾಗ ಒಬ್ಬ ಶಿಕ್ಷಕ ಇದ್ದೇನೆ, ನಾನು. ಇದ್ದೇನೆ ಹೆಲ್ಪಿಂಗ್ ವರ್ಬ್. ಇದ್ದವ್ರು ಯಾರು, ನಾನು, ಸಬ್ಜೆಕ್ಟ್. ಮೂರನೇ ವಾಕ್ಯದಾಗ ಇದ್ದೇನೆ, ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಹೆಲ್ಪಿಂಗ್ ವರ್ಬ್. ಯಾರು ಇದ್ದವ್ರು, ನಾನು. ಇದು ಸಬ್ಜೆಕ್ಟ್. ನನ್ನ ಪ್ರಯತ್ನ ಕನ್ನಡ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಾದ್ರೂ ಬರಬಹುದು, ಹಂಗೆ ಸಬ್ಜೆಕ್ಟ್ ಕೂಡ ಎಲ್ಲಾದ್ರೂ ಬರಬಹುದು. ಅದು ಗೊತ್ತಿರ್ಬೇಕು ನಮಗೆ. ಇವು ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. ದಯವಿಟ್ಟು ಇದನ್ನು ಗಂಭೀರವಾಗಿ ತಗೋಬೇಕು ನಾವು. ಹಂಗೆ ರವಿ ಬುದ್ಧಿವಂತನಿದ್ದಾನೆ, ಇದ್ದಾನೆ ಹೆಲ್ಪಿಂಗ್ ವರ್ಬ್. ಯಾರಿದ್ದಾರೆ, ರವಿ ಸಬ್ಜೆಕ್ಟ್. ಹಂಗೆ ರವಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಇದ್ದಾನೆ, ಇದ್ದಾನೆ ಹೆಲ್ಪಿಂಗ್ ವರ್ಬ್. ಇದ್ದವ್ರು ಯಾರು, ರವಿ ಸಬ್ಜೆಕ್ಟ್. ಗುಡ್, ರೆಡಿ.
ಸುಮಾ ನನ್ನ ಸಹೋದರಿ ಇದ್ದಾಳೆ. ಇದ್ದಾಳೆ ಹೆಲ್ಪಿಂಗ್ ವರ್ಬ್. ಯಾರಿದ್ದಾರೆ? ಸುಮಾ. ಏನಿದು? ಸಬ್ಜೆಕ್ಟ್. ಓಕೆ. ಅವರು ಅಲ್ಲಿ ಇದ್ದಾರೆ. ಇದ್ದಾರೆ ಹೆಲ್ಪಿಂಗ್ ವರ್ಬ್. ಇದ್ದವರು ಯಾರು? ಅವರು. ಏನಿದು? ಸಬ್ಜೆಕ್ಟ್. ನಂತರ ಅವರು ಬಾಗಲಕೋಟೆಯಲ್ಲಿ ಇದ್ದಾರೆ. ಇದ್ದಾರೆ ಹೆಲ್ಪಿಂಗ್ ವರ್ಬ್. ಅವರು ಸಬ್ಜೆಕ್ಟ್. ಈ ರೀತಿ ಇರುವಿಕೆ ನೀಡಿದಾಗ ಯಾರ ಇರುವಿಕೆ ಬಗ್ಗೆ, ಯಾರು ಇದ್ದಾರೆ, ಇದ್ದಾನೆ, ಇದ್ದಾಳೆ ಅಂತ ಇರುವಿಕೆ ಬಗ್ಗೆ ಮಾತಾಡ್ತಿರ್ತೀವಿ ಅದು ಸಬ್ಜೆಕ್ಟ್ ಮಾಡ್ಕೋಬೇಕು. ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ. ಈ ಇದ್ದಾನೆ ಅಂತ ನೋಡಿದ ತಕ್ಷಣ ಯಾರಿದ್ದಾರೆ? ಅವನು. ಇದು ಸಬ್ಜೆಕ್ಟ್. ಇದನ್ನ ಬಿಟ್ಕೊಂಡು ನಂತರ ನೋಡಿ, ನಿನ್ನನ್ನು ಭೇಟಿಯಲು ಅವನು ಅಲ್ಲಿ ಇದ್ದಾನೆ. ಇದ್ದಾನೆ ಯಾರಿದ್ದಾರೆ? ಅವನು ಸಬ್ಜೆಕ್ಟ್. ಆ ಮೇಜಿನ ಮೇಲೆ 2 ಪುಸ್ತಕಗಳಿವೆ. ಇದು ಬಹಳ ನೀವು ಸ್ವಲ್ಪ ಗಂಭೀರವಾಗಿ ನೋಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಇವೆ. ಇಲ್ಲಿ ಇವೆ ಅಂದ್ರೆ ಸಬ್ಜೆಕ್ಟ್ ಆಗಬಹುದು. ಎಸ್, 2 ಪುಸ್ತಕಗಳು ಸಬ್ಜೆಕ್ಟ್. ಇದು ಅರ್ಥ ಮಾಡ್ಕೊಳ್ಳಿ. ಇವು ಸಣ್ಣ ವಿಷಯಗಳು ಕನ್ನಡದಲ್ಲಿ ನಿಮಗೆ ಬಹಳ ಸರಳ ಅನಿಸಬಹುದು, ಆದ್ರೆ ಇಂಗ್ಲಿಷ್ ಮಾಡುವಾಗ ಅದು ವಿಶೇಷವಾಗಿ ಸಂಕೀರ್ಣವಾದ ಕ್ಲಿಷ್ಟಕರವಾದಂತ ಇಂಗ್ಲಿಷ್ ವಾಕ್ಯಗಳನ್ನ 2-3 ವಾಕ್ಯಗಳು ಮಾಡುವಾಗ ಬಹಳಷ್ಟು ನಮಗೆ ಗೊಂದಲ ಉಂಟು ಮಾಡೋದ್ರಿಂದ ಈ ಸ್ಪಷ್ಟಪಡಿಸ 2 ಪುಸ್ತಕ ಇವೆ. ಏನಿವೆ? 2 ಪುಸ್ತಕಗಳು ಸಬ್ಜೆಕ್ಟ್. ನಂತರ ನೋಡೋಣ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಇದ್ದವರು ಯಾರು? ನಾನು ಸಬ್ಜೆಕ್ಟ್. ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂದೇ ಇದ್ರು ಕೂಡ ಇದ್ದೇನೆ ಅಂತ ಇದೆ ಅಂತ ತಿಳ್ಕೊಂಡು ಇದ್ದವರು ಯಾರು? ನಾನು ಸಬ್ಜೆಕ್ಟ್. ನಂತರ ಅವನು ಬುದ್ಧಿವಂತ ಇದ್ದಾನೆ. ಇದ್ದಾನೆ ಹೆಲ್ಪಿಂಗ್ ವರ್ಬ್. ಇದ್ದವರು ಯಾರು? ಅವನು ಸಬ್ಜೆಕ್ಟ್. ಅವರು ನನ್ನ ಗೆಳೆಯರು ಇದ್ದಾರೆ. ಇದ್ದಾರೆ ಹೆಲ್ಪಿಂಗ್ ವರ್ಬ್. ಇದ್ದವರು ಯಾರು? ಇದು ಪ್ರಶ್ನೆ. ಯಾರ ಬಗ್ಗೆ ಮಾತಾಡ್ತೀವಿ? ಅವ್ರ ಬಗ್ಗೆ ಮಾತಾಡ್ತೀವಿ. ನನ್ನ ಗೆಳೆಯರ ಬಗ್ಗೆ ಮಾತಾಡ್ತೀವಿ? ಇಲ್ಲ, ಇದ್ದಾರೆ. ನಾನು ಮಾತಾಡ್ತಾ ಇರೋದು ಸಬ್ಜೆಕ್ಟ್ ಅವರು. ಅವರು ಸಬ್ಜೆಕ್ಟ್. ನೀವು ಮತ್ತೆ ಅದು ಬೇರೆ ರೀತಿ ತಗೊಂಡ್ರೆ ಬೇರೆ ಬೇರೆ ಅರ್ಥ ಆಗುತ್ತೆ. ಈ ವಾಕ್ಯಕ್ಕಷ್ಟೇ ನಾವು ಗಮನ ಕೊಟ್ಟರು ನೋಡಿದ್ರೆ ಇದ್ದಾರೆ. ಯಾರಿದ್ದಾರೆ? ಅವರು. ಮುಂದೋಗೋಣ. ಆ ಹುಡುಗರು ಅವನ ಸಹೋದರರು ಇದ್ದಾರೆ. ಇದ್ದಾರೆ ಹೆಲ್ಪಿಂಗ್ ವರ್ಬ್. ಸ್ಥಿತಿ. ಯಾವ ಸ್ಥಿತಿ ಬಗ್ಗೆ? ಯಾರಿದ್ದಾರೆ? ಆ ಹುಡುಗರು. ಬರೀ ಹುಡುಗರಲ್ಲ, ಆ ಹುಡುಗರು ಸಬ್ಜೆಕ್ಟ್. ಇದು ಗೊತ್ತಾ ಅಂತ ನೋಡೋಣ. ಅದು ನನ್ನ ಪುಸ್ತಕ ಇದೆ. ಇದೆ ಹೆಲ್ಪಿಂಗ್ ವರ್ಬ್. ಇದೆ ಅಂದ್ಮೇಲೆ ನಾವು ಯಾರ ಇರುವಿಕೆ, ಯಾವುದರ ಇರುವಿಕೆ ಮಾತಾಡ್ತಾ ಇದ್ದೇವೆ? ಅದು ಸಬ್ಜೆಕ್ಟ್. ನೋಡೋಣ. ಇನ್ನೊಂದು ವಾಕ್ಯ ಬರೀತೀನಿ. ನನ್ನ ಪುಸ್ತಕ ಇದೆ. ನೋಡಿ, ಇನ್ನೊಂದು ವಾಕ್ಯ. ನನ್ನ ಪುಸ್ತಕ ಅಲ್ಲಿ ಇದೆ. ಇದೆ ಏನಿದು? ಹೆಲ್ಪಿಂಗ್ ವರ್ಬ್. ಇದೇ ಹೆಲ್ಪಿಂಗ್ ವರ್ಬ್. ನಾವು ಯಾರ ಬಗ್ಗೆ ಮಾತಾಡ್ತಿರ್ತೀವಿ? ನನ್ನ ಪುಸ್ತಕದ ಬಗ್ಗೆ ಮಾತಾಡ್ತಿರ್ಬೇಕು. ನನ್ನ ಪುಸ್ತಕ ಸಬ್ಜೆಕ್ಟ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸ್ಥಿತಿ. ಸ್ಥಿತಿಯನ್ನು ಹೇಳುವಂತ ಶಬ್ದ ಒಬ್ಬ ವ್ಯಕ್ತಿ ಇರುವಿಕೆಯನ್ನ, ಒಂದು ವಸ್ತುವಿನ ಇರುವಿಕೆಯನ್ನ, ಒಂದು ಪ್ರಾಣಿ ಇರುವಿಕೆಯನ್ನ ಹೇಳ್ತಾ ಇದೆ. ಅದು ಏನ್ ಹೇಳ್ತಾ ಇದೆ ಅಂತ ಗಮನಿಸಬೇಕು. ನಾವು ಸಬ್ಜೆಕ್ಟ್ ಅಂತ ಮಾಡ್ಕೊಳ್ಳೋದು. ಎಸ್, ನಾವು ಚರ್ಚೆಯನ್ನು ಮುಂದುವರಿಸಿ ಕೆಲವೊಂದು ವಿಷಯಗಳನ್ನ ಗಮನಿಸಬೇಕಾಗತ್ತೆ. ಈಗ ನಾವು ಯಾವುದೇ ಒಂದು ಕನ್ನಡ ವಾಕ್ಯದಿಂದ ಇಂಗ್ಲಿಷ್ ಹೋಗ್ಬೇಕಾದಾಗ ಮೊದಲು ವರ್ಬನ್ನು ಕಂಡುಹಿಡ್ಕೋಬೇಕು. ಆ ವರ್ಬ್ ಸಿಕ್ಕ ನಂತರ ಸಬ್ಜೆಕ್ಟ್ ಹೋಗ್ಬೇಕು. ಆ ವರ್ಬ್ ಒಂದು ವೇಳೆ ಕ್ರಿಯೆಯನ್ನು ಸೂಚಿಸಿದ್ರೆ ಮೇನ್ ವರ್ಬ್ ಅಂತೀವಿ. ಆ ಕ್ರಿಯೆ ಕೊಡೋದು ಸಬ್ಜೆಕ್ಟ್ ಅಂತೀವಿ. ಆದ್ರೆ ಈಗ ಸದ್ಯದಲ್ಲಿ ಚರ್ಚೆ ಇರೋದು ಕ್ರಿಯೆಯನ್ನ ಸೂಚಿಸುವಂತ ಪದ ಅಲ್ಲ, ಸ್ಥಿತಿಯನ್ನ, ಇರುವಿಕೆಯನ್ನು ಹೇಳುವಂತ ಪದ. ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ. ಯಾವ ಇರುವಿಕೆಯನ್ನ ಹೇಳಿದ್ವಿ ಅವ್ರು ತಗೊಂಡ್ರೆ ನಾವು ಸಬ್ಜೆಕ್ಟ್ ಹೇಳ್ತೀವಿ. ಇನ್ನು ಮಿಕ್ಕೆಲ್ಲ ಪದಗಳು ನಮ್ಗೆ ಗೊತ್ತಿರಬೇಕು. ಕ್ರಿಯೆ ಇದ್ದಾಗ ಕ್ರಿಯೆ ಮಾಡೋರು ಸಬ್ಜೆಕ್ಟ್, ಕ್ರಿಯೆ ತಿಳಿಸುವಂತ ಶಬ್ದ ಮೇನ್ ವರ್ಬ್ ಆಯ್ತು. ಉಳಿದುದೆಲ್ಲ ಆಬ್ಜೆಕ್ಟ್ ಅಂತಿದ್ವಿ. ಆದ್ರೆ ಕ್ರಿಯೆ ಇಲ್ಲದೆ ಇದ್ದಾಗ, ಕೇವಲ ಸ್ಥಿತಿ ಇದ್ದಾಗ ಆ ಸ್ಥಿತಿಯನ್ನು ಸೂಚಿಸುವಂತ ವರ್ಬ್ಗೆ ಹೆಲ್ಪಿಂಗ್ ವರ್ಬ್ ಅಂದ್ವಿ. ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ ಅನ್ನೋ ಸಬ್ಜೆಕ್ಟ್ ಅಂದ್ಕೊಂಡು ಇನ್ನು ಮಿಕ್ಕ ಪದಗಳು ನಮ್ಗೆ ಗೊತ್ತಿರಬೇಕು. ಇದಕ್ಕೆ ಯಾಕೆ ಹೆಲ್ಪಿಂಗ್ ವರ್ಬ್ ಅಂತೀವಿ ನಾವು ಇನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಏನಂದ್ರೆ ನೋಡೋಣ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಹೆಲ್ಪಿಂಗ್ ವರ್ಬ್. ಇದ್ದವರು ನಾನು ಸಬ್ಜೆಕ್ಟ್. ಇನ್ನು ಏನು ಇದ್ದೇನೆ? ಸೊ ಪ್ರಶ್ನೆ ಮಾಡ್ಬೋದು. ಇದ್ದೇನೆ, ಏನಿದ್ದೇನೆ? ಶಿಕ್ಷಕ ಇದ್ದೇನೆ. ಇದು ನಾವು ಹೆಲ್ಪಿಂಗ್ ವರ್ಬ್ ಬಂದಾಗ ಆಬ್ಜೆಕ್ಟ್ ಇರಂಗಿಲ್ಲ, ಆಬ್ಜೆಕ್ಟ್ ಇರಂಗಿಲ್ಲ, ಆಬ್ಜೆಕ್ಟ್ ಇರಂಗಿಲ್ಲ. ಕ್ರಿಯೆ ಬಂದಾಗ ಆಬ್ಜೆಕ್ಟ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಆಬ್ಜೆಕ್ಟ್ ಇರೋದಿಲ್ಲ. ಅಂದಮೇಲೆ ಬೇರೆ ಪದಗಳು ಏನು ನಮ್ಗೆ ಗೊತ್ತಿರಬೇಕು. ಅಂದ್ರೆ ಸ್ಥಿತಿ ಇದ್ದಾಗ ನಾವು ವ್ಯಕ್ತಿ ಏನು ಇದ್ದಾನೆ ಅಂತ ಹೇಳಿರ್ತೀವಿ. ಅವಾಗ ಏನ್ ಬಳಸಿರ್ತೀವಿ? ಶಿಕ್ಷಕ ಅಂದ್ರೆ ನೌನನ್ನು ಬಳಸಿರ್ತೀವಿ. ಅವಳು ಒಬ್ಬ ನಟಿ ಇದ್ದಾಳೆ. ಏನಿದ್ದಾಳೆ? ನಟಿ ಇದ್ದಾಳೆ. ನಟಿ ನೌನ್. ಅದು ಒಂದು ನಾಯಿ ಇದೆ. ಅದು ಏನಿದೆ? ನಾಯಿ ಇದೆ. ನಾಯಿ ನೌನ್.
ನೋಡ್ರಿ, ಅವರು ರೈತರಿದ್ದಾರೆ, ಏನಿದ್ದಾರೆ ರೈತರು, ಇದು ನೌನ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಬಂದಾಗ ಅಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ಏನಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಕ್ಕರೆ ಅದಕ್ಕೆ ಏನಂತೀವಿ ನಾವು ನೌನ್. ಈ ರೀತಿ ಸ್ಥಿತಿಯನ್ನ ಹೇಳುವಾಗ ನಾವು ಇದನ್ನು ಬಹಳಷ್ಟು ಲಕ್ಷ ಕೊಟ್ಬೇಕು. ಆಬ್ಜೆಕ್ಟ್ ಇರೋದಿಲ್ಲ, ಏನಿರುತ್ತದೆ ನೌನ್ ಇರುತ್ತೆ. ಅಥವಾ ಇನ್ನು ನಾವು ಮುಂದೋದಾಗ ಇಲ್ಲಿ ಬರ್ತೀವಿ, ರವಿ ಬುದ್ಧಿವಂತ ಇದ್ದಾನೆ, ಇದ್ದಾನೆ ಹೆಲ್ಪಿಂಗ್ ವರ್ಬ್, ಇದ್ದವರು ಯಾರು ರವಿ ಸಬ್ಜೆಕ್ಟ್. ರವಿ ಏನಿದ್ದಾನೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ, ಬುದ್ಧಿವಂತ ಅಂದ್ಬಿಡ್ತೀರಿ, ಹಂಗಿಲ್ಲ. ರವಿ ಏನು ಇದ್ದಾನೆ ಅಂತ ಇಲ್ಲ ಉತ್ತರ. ರವಿ ಹೇಗೆ ಇದ್ದಾನೆ, ಬುದ್ಧಿವಂತ ಇದ್ದಾನೆ. ನಾನು ಇದನ್ನ ಆಡು ಭಾಷೆಗಳು ಹೇಳ್ತೀನಿ, ಇದನ್ನ ಅಡ್ಜೆಕ್ಟಿವ್ ಅಂತೀವಿ. ರವಿ ಹೆಂಗದನ, ಶಾಣೆ ಅದನ. ಈ ಶಾಣ್ಯ, ಈ ಜಾಣ, ಈ ಬುದ್ಧಿವಂತ ಅನ್ನೋದು ವ್ಯಕ್ತಿ ಹೇಗಿದ್ದಾನೆ ಅಂತ ಹೇಳ್ತೀವಿ. ಈ ರೀತಿ ಹೇಗೆ ಇದ್ದಾನೆ ಅಂತ ಹೇಳಿ ಬಳಸಿದಂತೆ ಈ ಪದನ ಅಡ್ಜೆಕ್ಟಿವ್ ಅಂತೀವಿ. ಅಂದ್ರೆ ಸ್ಥಿತಿಯನ್ನ ಸೂಚಿಸುವಂತ ವಾಕ್ಯ ಬಂದಾಗ ನಾವು ಆ ಸ್ಥಿತಿಯಲ್ಲಿ ವ್ಯಕ್ತಿ ಏನಿದ್ದಾನೆ ಅಂತ ಹೇಳಿರ್ತೀವಿ, ಅದು ನಾವು ತಗೊಂಡಿರ್ತೀವಿ. ಹೇಗೆ ಇದ್ದಾನೆ ಅಂತ ಹೇಳಿರ್ತೀವಿ, ಅವಾಗ ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ಇನ್ನು ಮುಂದುವರೆದ ರವಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಇದ್ದಾನೆ, ಇದ್ದಾನೆ ಹೆಲ್ಪಿಂಗ್ ವರ್ಬ್, ರವಿ ಸಬ್ಜೆಕ್ಟ್. ರವಿ ಏನಿದ್ದಾನೆ, ವಿದ್ಯಾರ್ಥಿ ಇದ್ದಾನೆ, ಏನಿದು ನೌನ್. ಎಂತ ವಿದ್ಯಾರ್ಥಿ, ಬುದ್ಧಿವಂತ ವಿದ್ಯಾರ್ಥಿ, ಅಡ್ಜೆಕ್ಟಿವ್. ಈ ರೀತಿ ಕ್ರಿಯೆ ಇಲ್ಲದಂತ ಕೇವಲ ಸ್ಥಿತಿಯನ್ನು ಹೇಳುವಂತ ವಾಕ್ಯದಲ್ಲಿ ನಾವು ಅಡ್ಜೆಕ್ಟಿವ್ ನೌನ್ ಅನ್ನು ಬಳಸಿರ್ಬೋದು, ಕೇವಲ ನೌನ್ ಬಳಸಿರ್ಬೋದು, ಕೇವಲ ಅಡ್ಜೆಕ್ಟಿವ್ ಬಳಸಿರ್ಬೋದು. ಆ ನಂತರ ಬುದ್ಧಿವಂತ ವಿದ್ಯಾರ್ಥಿ ಅಂದ್ರೆ ಏನಿದ್ದಾನೆ ಅಂತ ಹೇಳಿ ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ಅವನು ಒಬ್ಬ ಪ್ರಸಿದ್ಧ ವಕೀಲನಿದ್ದಾನೆ, ಏನಿದ್ದಾನೆ ವಕೀಲ ಇದ್ದಾನೆ. ಎಂತ ವಕೀಲ, ಪ್ರಸಿದ್ಧ ವಕೀಲ, ಅಡ್ಜೆಕ್ಟಿವ್ ನೌನ್. ಬೆಂಗಳೂರು ಒಂದು ಸುಂದರವಾದ ನಗರವಾಗಿದೆ, ಇದೇ ಹೆಲ್ಪಿಂಗ್ ವರ್ಬ್, ಬೆಂಗಳೂರು ಸಬ್ಜೆಕ್ಟ್. ಬೆಂಗಳೂರು ಏನಿದೆ, ನಗರ ಇದೆ, ನಗರ ನೌನ್. ಎಂತ ನಗರ, ಸುಂದರವಾದ ನಗರ, ಅಡ್ಜೆಕ್ಟಿವ್. ಈ ರೀತಿ ಇದು ಕಲಿಸಬೇಕಾಗಿದೆ ನಮಗೆ. ನಾವು ಸ್ಥಿತಿಯನ್ನು ಹೇಳುವಂತ ವಾಕ್ಯದಲ್ಲಿ ವ್ಯಕ್ತಿ ಏನಿದ್ದಾನೆ ಅಂತ ಹೇಳ್ತೀವಿ, ಅಥವಾ ಹೇಗಿದ್ದಾನೆ ಅಂತ ಹೇಳ್ತೀವಿ, ಅಥವಾ ಎಂತ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತೀವಿ, ಇದು ಗೊತ್ತಾಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ನೌನ್ ಇರ್ಬೋದು, ಅಥವಾ ಅಡ್ಜೆಕ್ಟ್ ಇರ್ಬೋದು, ಅಥವಾ ಅಡ್ಜೆಕ್ಟಿವ್ ನೌನ್ ಬಂದಿರ್ಬೋದು. ಇದು ಗೊತ್ತಾಗಬೇಕು, ಇದು ಗೊತ್ತಾಗಬೇಕು. ಅವಾಗ ವಾಕ್ಯದಲ್ಲಿ ನಮ್ಮ ಇಂಗ್ಲಿಷ್ ವಾಕ್ಯ ರಚನೆ ಯಾಕೆ, ಹಿಂಗ್ಯಾಕೆ, ಇದ್ಯಾಕೆ ನಮ್ಗೆ ಸ್ಪಷ್ಟವಾದ ಅರಿವು ನಾವು ನೋಡ್ಲಿಕ್ಕೆ ಸಾಧ್ಯ. ಇನ್ನೊಂದಕ್ಕೆ ಸುಮಾ ನನ್ನ ಸಹೋದರಿ ಇದ್ದಾಳೆ, ಇದ್ದಾಳೆ ಹೆಲ್ಪಿಂಗ್ ವರ್ಬ್. ಯಾರಿದ್ದವರು, ಸುಮಾ. ಏನಿದ್ದಾಳೆ, ಸಹೋದರಿ, ನೌನ್. ಯಾರ ಸಹೋದರಿ, ನನ್ನ ಸಹೋದರಿ, ನಿನ್ನ ಸಹೋದರಿ, ನಮ್ಮ ಸಹೋದರಿ, ಅವನ ಸಹೋದರಿ. ಇಲ್ಲಿ ಈ ನೌನ್, ಈ ಸಹೋದರಿ ಅನ್ನೋ ನೌನ್ ಯಾರಿಗೆ ಸೇರಿದೆ, ನನಗೆ ಸೇರಿದೆ, ಅದಕ್ಕೆ ಅವಳು ನನ್ನ ಸಹೋದರಿ. ಯಾರಿಗೆ ಸೇರಿದಾಳೆ, ಅವನಿಗೆ ಸೇರಿದೆ, ಅದಕ್ಕೆ ಅವನ ಸಹೋದರಿ. ಇದಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೀವಿ. ಇವು ಪದಗಳು ಗೊತ್ತಾಗ್ತಾವ. ಪೊಸೆಸಿವ್ ಅಡ್ಜೆಕ್ಟಿವ್ ಅಂದ್ರೆ ಮೈ, ನನ್ನ. ಅದು ನಮ್ಮ ಶಾಲೆ ಇದೆ, ಯಾರ ಶಾಲೆ, ನಮ್ಮ ಶಾಲೆ, ಅವರ್ ಸ್ಕೂಲ್. ಅದು ನನ್ನ ಪೆನ್ ಇದೆ, ಯಾರ ಪೆನ್ನು, ನನ್ನ ಪೆನ್ನು. ಪೆನ್ ಯಾರಿಗೆ ಸೇರಿದೆ, ನನಗೆ ಸೇರಿದೆ, ಅದಕ್ಕೆ ನನ್ನ ಪೆನ್ನು. ಮೈ, ಅವರ್, ಯುವರ್, ಯುವರ್, ಈಸ್, ಹರ್, ಇಟ್ಸ್. ಇವಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೀವಿ. ಈ ರೀತಿ ಸ್ಥಿತಿಯನ್ನೇ ಹೇಳುವಂತಹ ವಾಕ್ಯದಲ್ಲಿ ವ್ಯಕ್ತಿ ಏನಿದ್ದಾನೆ, ಅವನು ಯಾರಿಗೆ ಸೇರಿದ್ದಾನೆ ಅನ್ನೋ ಅಂಶಗಳು ನಾವು ವ್ಯಕ್ತ ಮಾಡ್ತಿರ್ತೀವಿ. ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ಇಂಥ ವಿಷಯಗಳಿರ್ತವೆ, ನಾವಿಲ್ಲಿ ಗಮನಿಸಬೇಕು. ಅದಕ್ಕೆ ನಮಗೆ ನೌನ್ ಅಂದ್ರೆ ಏನು, ಅಡ್ಜೆಕ್ಟಿವ್ ಅಂದ್ರೆ ಏನು ಗೊತ್ತಾಗಬೇಕು. ನಂತರ ಪೊಸೆಸಿವ್ ಅಡ್ಜೆಕ್ಟಿವ್ ಅಂದ್ರೆ ಏನು ಗೊತ್ತಾಗಬೇಕು. ಅವಾಗ ಇಂಗ್ಲಿಷ್ ವಾಕ್ಯ ರಚನೆಗಳು ನಾವು ಇದಕ್ಕಿಂತ ಮುಂಚೆ ನೀವು ಇದನ್ನು ಇಂಗ್ಲಿಷ್ ನಲ್ಲಿ ಬರೀಬಹುದು, ಸರಿನೂ ಬರೀಬಹುದು. ಆದ್ರೆ ಯಾಕೆ ಬರಿತೀವಿ, ಈ ಪದಗಳಿಗೆ ಏನಂತಾರೆ, ಇದು ಇಲ್ಲೇ ಯಾಕೆ ಬರ್ಬೇಕು ಅನ್ನೋದು ನಮಗೆ ಸ್ಪಷ್ಟವಾದಂತ ಒಂದು ಮಾಹಿತಿ ಇರಬೇಕು. ಆ ಸ್ಪಷ್ಟವಾದ ಮಾಹಿತಿಗೋಸ್ಕರ ನಾವು ಇದನ್ನೆಲ್ಲ ಕಲಿಬೇಕಾಗುತ್ತೆ. ಅವರು ಅಲ್ಲಿ ಇದ್ದಾರೆ, ಇದ್ದಾರೆ ಹೆಲ್ಪಿಂಗ್ ವರ್ಬ್. ಇದ್ದಾರೆ ಹೆಲ್ಪಿಂಗ್ ವರ್ಬ್. ಯಾರಿದ್ದಾರೆ, ಅವರು ಸಬ್ಜೆಕ್ಟ್. ನೋಡೋಣ, ಇದ್ದಾರೆ, ಏನಿದ್ದಾರೆ, ನೌನ್ ಇಲ್ಲ. ಹೇಗಿದ್ದಾರೆ, ಅಡ್ಜೆಕ್ಟಿವ್ ಇಲ್ಲ. ಎಂತ ವ್ಯಕ್ತಿಗಳಿದ್ದಾರೆ, ಅವರು ಇಲ್ಲ, ಉತ್ತರ. ಎಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಮೇಲೆ ಇದ್ದಾರೆ, ಕೆಳಗಿದ್ದಾರೆ. ಇವು ಸ್ಥಳವನ್ನು ಸೂಚಿಸುವಂತ ಪದ. ಅವಾಗ ನಾವು ಏನಂದಿರ್ತೀವಿ, ಅಡ್ವರ್ಬ್ ಅನ್ನು ರೂಪಿಸ್ಕೊಂಡಿರ್ತೀವಿ. ನೋಡ್ರಿ, ಸ್ಥಿತಿಯನ್ನ ಹೇಳುವಂತ ಹೆಲ್ಪಿಂಗ್ ವರ್ಬ್ ಬಂದಾಗ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ಆದ್ರೆ ಈ ನೌನ್ ಇರಬಹುದು, ಅಥವಾ ಅಡ್ಜೆಕ್ಟ್ ಇರಬಹುದು, ಅಥವಾ ಅಡ್ವರ್ಬ್ ಇರಬಹುದು. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. ನಾವು ಒಂದನೇ ವಿಡಿಯೋದಲ್ಲಿ ಇದನ್ನೆಲ್ಲ ತಿಳಿಸ್ಲಿಕ್ಕೆ ದೊಡ್ಡ ವಿಡಿಯೋ, ಅದ್ರದ್ದು ದೀರ್ಘಕಾಲದ ಅವಧಿ ತಗೊಳ್ತಂತೇಳಿ ಎರಡನೇದಲ್ಲಿ ನಾವು ಒಂದು ಪ್ರಯತ್ನ ಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ಕಲಿಸ್ತಾ ಇದ್ವಿ.
ಈ ಅಂಶಗಳು ನಮಗೆ ವಾಕ್ಯದ ಪ್ರಾರಂಭದಲ್ಲಿ ನಮ್ಗೆ ಗೊತ್ತಾದ್ರೆ ಇಂಗ್ಲಿಷ್ ವಾಕ್ಯಗಳನ್ನು ನಾವು ವ್ಯಾಕರಣಬದ್ಧವಾಗಿ ರಚನೆ ಮಾಡಬಹುದು. ನೌನ್ ಯಾಕ, ನೌನ್ ಅಂದ್ರೇನು, ಅಡ್ಜೆಕ್ಟಿವ್ ಯಾಕೆ, ಅಡ್ಜೆಕ್ಟಿವ್ ಯಾಕೆ ಬರಬೇಕು, ಮತ್ತು ಅಡ್ವರ್ಬ್ ಯಾಕೆ ಬರಬೇಕು, ಎಲ್ಲ ವಿಷಯಗಳು ಗೊತ್ತಾಗ್ತಾ ಹೋಗ್ತಾವ. ಅವಾಗ ನಮ್ಗೆ ವಾಕ್ಯ ರಚನೆ ಮಾಡ್ಲಿಕ್ಕೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಆದ್ರಿಂದ ಇದನ್ನ ನಾವು ಮತ್ತೆ ಗಂಭೀರವಾಗಿ ನೋಡೋಣ. ಅವರು ಬಾಗಲಕೋಟೆಯಲ್ಲಿ ಇದ್ದಾರೆ ಹೆಲ್ಪಿಂಗ್ ವರ್ಬ್ ಯಾರಿದ್ದಾರೆ, ಅವರು ಸಬ್ಜೆಕ್ಟ್. ಅವರು ಏನಿದ್ದಾರೆ, ಇಲ್ಲ ಉತ್ತರ, ನೌನ್ ಇಲ್ಲ. ಅವರು ಹೇಗಿದ್ದಾರೆ, ಉತ್ತರ ಇಲ್ಲ, ಅಂದ್ರೆ ಅಡ್ಜೆಕ್ಟಿವ್ ಇಲ್ಲ. ಅವರು ಎಲ್ಲಿ ಇದ್ದಾರೆ, ಬಾಗಲಕೋಟೆಯಲ್ಲಿ ಇದ್ದಾರೆ. ಈ ಬಾಗಲಕೋಟೆ ಅನ್ನೋದು ಸ್ಥಳದ ಹೆಸರು, ನೌನ್. ಎಲ್ಲಿ ಅಂದ್ರೆ ಬಾಗಲಕೋಟೆ ಒಳಗೆ ಅನ್ನೋಕೆ ನಾವು ಪ್ರಿಪೋಸಿಷನ್ ಅಂತೀವಿ. ಅಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಹೊಂದಿದಂತ ವಾಕ್ಯದಲ್ಲಿ ವ್ಯಕ್ತಿ ಎಲ್ಲಿದ್ದಾನೆ ಇರೋದ್ರ ಜೊತೆಗೆ ಕೇವಲ ಸ್ಥಳವನ್ನು ಸೂಚಿಸಿದ್ರೆ ಅಡ್ವರ್ಬ್, ಆ ಸ್ಥಳದ ಹೆಸರನ್ನು ಸೂಚಿಸಿದ್ರೆ ನೌನ್, ಆ ನಂತರ ಬರುವಂತ ಶಬ್ದ ಪ್ರಿಪೋಸಿಷನ್. ಈ ರೀತಿ ನಮ್ಮ ವಾಕ್ಯ ರಚನೆಗಳು ಪ್ರಾರಂಭ ಆಗ್ತವೆ. ನಮ್ಮ ಈ ವಾಕ್ಯ ರಚನೆಗಳಿಗೆ ಪದಗಳು ಯಾವುವು ಏನಂತ ಗೊತ್ತಾದ್ರೆ ನಾವು ಸೂತ್ರ ಕೊಡ್ತೀವಿ ಮುಂದಿನ ವಿಡಿಯೋಗಳು. ಆ ಸೂತ್ರಕ್ಕೆ ಅನುಗುಣವಾಗಿ ಇವೆಲ್ಲ ವಾಕ್ಯಗಳನ್ನು ವ್ಯಾಕರಣಬದ್ಧವಾಗಿ ರಚನೆ ಮಾಡ್ಕೋಬಹುದು. ಅಂದ್ರೆ ಸ್ಥಿತಿ ಇದ್ದಾನೆ, ವ್ಯಕ್ತಿ ಹೇಗಿದ್ದಾನೆ ಅಥವಾ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋ ವಿಷಯಗಳು ಹೇಳ್ತಿರ್ತೈತಿ. ಕ್ರಿಯೆ ಇರೋದಿಲ್ಲ ಅಂದ್ರೆ ಆಬ್ಜೆಕ್ಟ್ ಕೂಡ ಇರೋದಿಲ್ಲ. ಹಂಗೆ ಮುಂದೆ ಹೋಗೋಣ. ಇಂಗ್ಲಿಷ್ ಕಲಿಯಲು ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ ಹೆಲ್ಪಿಂಗ್ ವರ್ಬ್, ಅವನು ಸಬ್ಜೆಕ್ಟ್. ಎಲ್ಲಿದ್ದಾನೆ, ಬಾಗಲಕೋಟೆಯಲ್ಲಿ, ಇದು ಗೊತ್ತಾಗಿದೆ ನಮಗೆ ಪ್ರಿಪೋಸಿಷನ್ ನೌನ್. ಇನ್ನು ಅದ್ರ ಬಗ್ಗೆ ವಿವರಣೆ ಸಾಕು. ಇನ್ನೊಂದು ವಿಶೇಷ ಪದ ಇದೆ, ಕಲಿಯಲು. ಇದು ಮೇನ್ ವರ್ಬ್ ಅಲ್ಲ ಅಂತ ಹೇಳಿದೆ. ಇದಕ್ಕೆ ಏನಂತೀವಿ ನಾವು, ಇನ್ಫಿನಿಟಿವ್ ಅಂತೀವಿ. ಏನಿದು ಇನ್ಫಿನಿಟಿವ್ ಅಂದ್ರೆ ಯಾವ್ದಾದ್ರು ಒಂದು ಮೇನ್ ವರ್ಬ್ಗೆ TO2 ಹಚ್ಚಿ ಅದಕ್ಕೆ ಲೂ ಮೀನಿಂಗ್ ತಗೊಳ್ಳೋದು. ಕಲಿ, ಲರ್ನ್, ಟು ಲರ್ನ್, ಕಲಿಯಲು, ಇನ್ಫಿನಿಟಿವ್. ಇಟ್ ಇಸ್ ನಾಟ್ ಎಟ್ ಆಲ್ ಮೇನ್ ವರ್ಬ್, ಇಟ್ ಇಸ್ ಜಸ್ಟ್ ಇನ್ಫಿನಿಟಿವ್. ಮೇನ್ ವರ್ಬ್ completes the meaning of a sentence but it doesn't complete the meaning. ಕಲಿಯಲು, ಕಲಿಯುತ್ತಾನೆ, ಕಂಪ್ಲೀಟ್, that is main verb. ಕಲಿಯಲು, ಹೋಗಲು, ನೋಡಲು, ಇನ್ಫಿನಿಟಿವ್. ಈ ರೀತಿ ಸ್ಥಿತಿಯನ್ನು ಸೂಚಿಸುವಂತ ವಾಕ್ಯದಲ್ಲಿ ಮೇನ್ ವರ್ಬ್ ಬಳಸಲೇಬಾರದು, ಆದ್ರೆ ಇನ್ಫಿನಿಟಿವ್ ಬಳಸಬಹುದು. ಇನ್ಫಿನಿಟಿವ್, ಗೋ, ಹೋಗು, ಟು ಗೋ, ಹೋಗಲು. ಸ್ಪೀಕ್, ಮಾತಾಡು, ಟು ಸ್ಪೀಕ್, ಮಾತಾಡಲು. ಈಟ್, ತಿನ್ನು, ಟು ಈಟ್, ತಿನ್ನಲು. ಡ್ರಿಂಕ್, ಕುಡಿ, ಟು ಡ್ರಿಂಕ್, ಕುಡಿಯಲು. ಈ ರೀತಿ ಇನ್ಫಿನಿಟಿವ್ ಬಳಸಬಹುದು. ಇಲ್ಲಿ ಕ್ರಿಯೆ ಇರೋದಿಲ್ಲ, ಮೇನ್ ವರ್ಬ್ ಬರೋದಿಲ್ಲ. ಇದು ಬಹಳ 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 ಗಂಭೀರವಾಗಿ ವಿಚಾರ ಮಾಡಬೇಕು. ಇವನು ಇಂಗ್ಲಿಷ್ ನಲ್ಲಿ ವಾಕ್ಯಗಳು ರಚಿಸಿಕೊಂಡು ಬಂದಿರಬಹುದು, ಆದ್ರೆ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ಬಹಳಷ್ಟು ವಿದ್ಯಾರ್ಥಿ. ಅದಕ್ಕಾಗಿ ಈ ವಿಡಿಯೋ ಮೂಲಕ ಯಾವ ಶಬ್ದ ಯಾವ ಅರ್ಥದಲ್ಲಿ ಯಾವ ವಾಕ್ಯದಲ್ಲಿ ಬಳಸ್ತೀವಿ ಅನ್ನೋದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ನಿನ್ನನ್ನು ಭೇಟಿಯಾಗಲು ಅವನು ಅಲ್ಲಿ ಇದ್ದಾನೆ ಹೆಲ್ಪಿಂಗ್ ವರ್ಬ್. ಎಲ್ಲಿದ್ದಾನೆ, ಅಲ್ಲಿ, ಇದು ಏನಿದು ಅಡ್ವರ್ಬ್. ಓಕೆ. ಭೇಟಿಯಾಗಲು ಇನ್ಫಿನಿಟಿವ್. ಓಕೆ, ಇನ್ಫಿನಿಟಿವ್. ಆ ಮೇಜಿನ ಮೇಲೆ 2 ಪುಸ್ತಕಗಳಿವೆ, ಇವೇ ಹೆಲ್ಪಿಂಗ್ ವರ್ಬ್. 2 ಪುಸ್ತಕಗಳು ಸಬ್ಜೆಕ್ಟ್. ಎಲ್ಲಿವೆ, ಮೇಜಿನ ಮೇಲೆ, ಮೇಜು ನೌನ್, ಮೇಲೆ ಪ್ರಿಪೋಸಿಷನ್. ಈ ಪದಗಳು ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಪದಗಳಿಗೆ ಇಂಗ್ಲಿಷ್ ಪದಗಳನ್ನು ಕೊಡ್ತಾ ಹೋಗ್ತೀವಿ. ಆ ಇಂಗ್ಲಿಷ್ ಪದಗಳನ್ನ ನಾವು ಮುಂದೆ ಕೊಡುವಂತ ಸೂತ್ರದಡಿಯಲ್ಲಿ ನಿಮಗೆ ಬೇಕಾದಂತ ಕನ್ನಡ ವಾಕ್ಯ ನಾವು ಸೂತ್ರದಡಿಯಲ್ಲಿ ರಚನೆ ಮಾಡ್ತಾ ಹೋಗ್ಬಿಟ್ರೆ ಕೆಲವು ದಿನಗಳಲ್ಲಿ ಇಂಗ್ಲಿಷ್ ಕಲಿಬಹುದು. ಓಕೆ ಮಿತ್ರರೇ, ನಾನೊಬ್ಬ ಶಿಕ್ಷಕ ಇದ್ದೇನೆ ಹೆಲ್ಪಿಂಗ್ ವರ್ಬ್. ಏನಿದ್ದೇನೆ, ಶಿಕ್ಷಕ. ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ನಾನೊಬ್ಬ ಶಿಕ್ಷಕ ಇದ್ದೇನೆ, ಅದೇ ವಿಷಯ. ಮತ್ತೆ ಇಲ್ಲಿ ಶಿಕ್ಷಕ ನಾವು. ಅವನು ಬುದ್ಧಿವಂತ ಇದ್ದಾನೆ ಹೆಲ್ಪಿಂಗ್ ವರ್ಬ್, ಅವನು ಸಬ್ಜೆಕ್ಟ್. ಹೇಗಿದ್ದಾನೆ, ಬುದ್ಧಿವಂತ, ಅಡ್ಜೆಕ್ಟಿವ್. ಅವರು ನನ್ನ ಗೆಳೆಯರಿದ್ದಾರೆ ಹೆಲ್ಪಿಂಗ್ ವರ್ಬ್, ಅವರು ಸಬ್ಜೆಕ್ಟ್. ಗೆಳೆಯರು, ಅವರು ಏನಿದ್ದಾರೆ, ಗೆಳೆಯರು. ನಾವು ಯಾರ ಗೆಳೆಯರು, ನನ್ನ ಗೆಳೆಯರು, ಪೊಸಿಟಿವ್, ಅಡ್ಜೆಕ್ಟಿವ್. ಆ ಹುಡುಗರು ಅವನ ಸಹೋದರಿದ್ದಾರೆ ಹೆಲ್ಪಿಂಗ್ ವರ್ಬ್, ಆ ಹುಡುಗರು ಸಬ್ಜೆಕ್ಟ್. ಏನಿದ್ದಾರೆ, ಸಹೋದರರು. ನಾವು ಯಾರ ಸಹೋದರರು, ಅವನ ಸಹೋದರರು, ಪೊಸಿಟಿವ್, ಅಡ್ಜೆಕ್ಟಿವ್. ನಂತರ ಅದು ನನ್ನ ಪುಸ್ತಕ ಇದೆ ಹೆಲ್ಪಿಂಗ್ ವರ್ಬ್, ಅದು ಸಬ್ಜೆಕ್ಟ್. ಅದು ಏನಿದೆ, ಪುಸ್ತಕ. ನಾವು ಯಾರ ಪುಸ್ತಕ, ನನ್ನ ಪುಸ್ತಕ, ಪೊಸಿಟಿವ್, ಅಡ್ಜೆಕ್ಟಿವ್. ನನ್ನ ಪುಸ್ತಕ ಅಲ್ಲಿ ಇದೆ ಹೆಲ್ಪಿಂಗ್ ವರ್ಬ್. ನನ್ನ ಪುಸ್ತಕ ಸಬ್ಜೆಕ್ಟ್. ನನ್ನ ಪುಸ್ತಕ ಎಲ್ಲಿದೆ, ಅಲ್ಲಿದೆ ಅಡ್ವರ್ಬ್. ಈ ರೀತಿ ಕೇವಲ ಸ್ಥಿತಿಯನ್ನ ಹೇಳುವಂತ ಹೆಲ್ಪಿಂಗ್ ವರ್ಬ್ ನಾವು ಕನ್ನಡದಲ್ಲಿ ಬಳಸಿದ್ರೆ ಯಾವ್ಯಾವ ವಿಷಯಗಳನ್ನ ನಾವು ಹೇಳಲಿಕ್ಕೆ ಆ ವಾಕ್ಯ ಬಳಸುವುದು ಇದು ನಿಮ್ಗೆ ವಿವರವಾಗಿ ನಿಮಗೆ ಮಾಹಿತಿ ಒದಗಿಸುತ್ತೆ. ಆದ್ರಿಂದ ಈ ವಿಡಿಯೋ ಮೂಲಕ ನಾವು ಕ್ರಿಯಾಪದ ಇಲ್ಲದ ಕೇವಲ ಸ್ಥಿತಿಯನ್ನು ಹೇಳುವಂತ
ಹೆಲ್ಪಿಂಗ್ ವರ್ಬ್ ಇರುವಂತ ವಾಕ್ಯ ರಚನೆಯಲ್ಲಿ ಯಾವ್ಯಾವ ವಿಷಯಗಳು ಅಡಕವಾಗಿರ್ತವೆ ಅಂತ ಗೊತ್ತಾಯ್ತು. ನಂತರ ಇಂಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮುಂದಿನ ವಿಡಿಯೋದಲ್ಲಿ ಕೊಡುವಂತ ಇಂಗ್ಲಿಷ್ ಸೂತ್ರದಡಿಯಲ್ಲಿ ನಾವು ಇವುಗಳ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ವಿಡಿಯೋಕ್ಕೆ ಪೂರಕವಾಗಿ ಇಂಗ್ಲಿಷ್ ಕಲಿಯಲು ಮೊದಲ ಹೆಜ್ಜೆ ಅನ್ನೋ ನನ್ನ ವಿಡಿಯೋ ದಯವಿಟ್ಟು ನೋಡಿ. ಆ ವಿಡಿಯೋ ಮೂಲಕ ತಿಳಿಯುವಂತ ಮಾಹಿತಿ ಈ ವಿಡಿಯೋ ಜೊತೆ ಸೇರಿಸಿದಾಗ ನಿಮಗೆ ಸಂಪೂರ್ಣವಾದ ಕನ್ನಡ ವಾಕ್ಯಗಳ ರಚನೆ ಮತ್ತು ಆ ಕನ್ನಡ ವಾಕ್ಯಗಳಲ್ಲಿ ಇರುವಂತಹ ಪದಗಳಿಗೆ ಏನಂತ ಕರಿತೀವಿ, ಅದು ಕ್ರಿಯೆಯನ್ನು ಸೂಚಿಸಿದರೆ ಮೇನ್ ವರ್ಬ್, ಆ ಕ್ರಿಯೆ ಸೂಚಿಸುವಂತವರಿಗೆ ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್, ಕ್ರಿಯೆ ಸೂಚಿಸುವಂತ ವಾಕ್ಯದಲ್ಲಿ. ಒಂದು ವೇಳೆ ಕ್ರಿಯೆ ಇಲ್ಲ, ಸ್ಥಿತಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಅಂತೀವಿ. ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಿರ್ತೀವಿ ಅವ್ರಿಗೆ ಸಬ್ಜೆಕ್ಟ್ ಅಂತೀವಿ. ನಂತರ ಮಿಕ್ಕ ಪದಗಳು ಅಲ್ಲಿ ನೌನ್ ಬಂದಿದೆಯೋ, ಎಡ್ಜೆಕ್ಟಿವ್ ಬಂದಿದೆಯೋ, ಅಥವಾ ಎಡ್ಜೆಕ್ಟಿವ್ ನೌನ್ ಬಂದಿದೆಯೋ, ಅಥವಾ ಹೆಡ್ವರ್ಬ್ ಬಂದಿದೆಯೋ, ಅಥವಾ ಪೊಸಿಟಿವ್ ಎಡ್ಜೆಕ್ಟಿವ್ ನೌನ್ ಬಂದಿದೆಯೋ, ಅಥವಾ ಪ್ರಿಪೋಸಿಷನ್ ನೌನ್ ಬಂದಿದೆ. ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದ ಮೂಲಕ ನಿಮಗೆ ಮನದಟ್ಟಾದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಕೊಡುವಂತ ಇಂಗ್ಲಿಷ್ ಸೂತ್ರಗಳಿಗೆ ಅನುಗುಣವಾಗಿ ಈ ರೀತಿ ಇಂಗ್ಲಿಷ್ ಸೂತ್ರಗಳನ್ನ ಕನ್ನಡ ಪದಗಳ ಪ್ರಕಾರ ಹಾಕಿಬಿಟ್ರೆ ಕನ್ನಡದಿಂದ ಇಂಗ್ಲಿಷ್ ನಾವು ಚೆನ್ನಾಗಿ ಬರೀಬಹುದು ಅಂತ ಹೇಳ್ತಾ ಈ ವಿಡಿಯೋ ನೋಡಲಿಕ್ಕೆ ತಾವು ಸಾಕಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ, ಆ ತಮಿಳುವಾದ ಸಮಯಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಗೆಳೆಯರ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಒಂದು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋ ನಾವು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.